ರಂಗಬದುಕು ಟ್ರಸ್ಟ್ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಡಾಕ್ಟರ್ ಬೇಲೂರು ರಘುನಂದನ್ ಅವರ ಏಕವ್ಯಕ್ತಿ ನಾಟಕೋತ್ಸವವನ್ನು ಇಲ್ಲಿ ಆಯೋಜಿಸಿರ್ತೀವಿ. ಸೊ ರಂಗಭೂಮಿ ಅಂದ್ರೇ ಹಾಗೇ, ಅದು ಕೇವಲ ಪ್ರದರ್ಶನ ಅಲ್ಲ, ಅದೊಂದು ರೀತಿಯ ಎಕ್ಸ್ಪರಿಮೆಂಟೇಷನ್ ಅಂತ ಹೇಳಬಹುದು. ಅದೊಂದು ಪ್ರಯೋಗ. ಇಲ್ಲಿ ಕೇವಲ ಪ್ರದರ್ಶನಕ್ಕೆ ಮಾತ್ರ ಸ್ಪೇಸ್ ಇರೋದಿಲ್ಲ. ಚರ್ಚೆ, ಒಂದಷ್ಟು ರ್ಯಾಷನಲ್ ಥಿಂಕಿಂಗ್ಸ್ ಆಗಬಹುದು, ಅನೇಕ ವಿಚಾರಗಳಲ್ಲಿ ಚರ್ಚೆ ಆಗುತ್ತೆ, ಅದು ಎಕ್ಸ್ಪರಿಮೆಂಟ್ ಆಗುತ್ತೆ. ಇದೊಂದು ರೀತಿ ಭಾವಯಾನ ಅಂತ ಹೇಳಬಹುದು. ಸೊ ಇವತ್ತು ಬೇಲೂರು ರಘುನಂದನ್ ಅವರ ನಾಟಕಗಳ ಪ್ರದರ್ಶನ ಆಗ್ತಿದೆ. ನೀವೆಲ್ಲರೂ ಕೂಡ ನೋಡಿದ್ದೀರಾ. ಈಗಾಗಲೇ ಆದಿಶಕ್ತಿ ನಾಟಕ ಪ್ರದರ್ಶನ ಆಯಿತು. ನಂತರ ಅಕ್ಕಯ್ಯವರ ನಾಟಕ ಕೂಡ ಪ್ರದರ್ಶನ ಆಗೋದಿದೆ ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ. ಸೊ ನಿನ್ನೆ ಕೂಡ ಅಷ್ಟು ನಾಟಕಗಳಿದ್ದವು. ಸೊ ಇದೇ ರೀತಿಯಾಗಿ ಕೊನೆ ವರ್ಷ ಕೂಡ ಬೇಲೂರು ರಘುನಂದನ್ ಅವರ ನಾಟಕೋತ್ಸವ ಮಾಡಿದ್ರಿ. ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. ಬೇಲೂರು ರಘುನಂದನ್ ಅವ್ರಿಗೆ ಕಲಾಕ್ಷೇತ್ರದಲ್ಲಿ ನಡೆಸ್ಕೊಟ್ವಿ ಎಲ್ಲರೂ ಸೇರಿ. ಕಮಲಾ ಹಂಪನ ಮೇಡಮ್ ಇದ್ದರು, ವಿಜಯಮ್ಮ ಇದ್ದರು. ಎಲ್ಲರೂ ಕೂಡ ಒಂದು ಚರ್ಚೆಯನ್ನು ಮಾಡಿದ್ವಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆ. ಒಂದು ಅತ್ಯಂತ ಅರ್ಥಪೂರ್ಣವಾದ ಚರ್ಚೆ ಆಯಿತು. ಸೊ ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ಬೇಲೂರು ರಘುನಂದನ್ ಅವರ ಸಾಹಿತ್ಯವನ್ನು ಇಟ್ಕೊಂಡು ಹಾಗೂ ಪ್ರಸ್ತುತ ಇರುವಂತಹ ಡೈವರ್ಸಿಟಿ ಚಾಲೆಂಜಸ್ ಆಗಬಹುದು, ಅಥವಾ ವುಮೆನ್ ಇಶ್ಯೂಸ್ ಆಗಿರಬಹುದು, ಅಥವಾ ಅವರು ಚರ್ಚೆ ಮಾಡಿರುವಂತಹ ಸಫಾಯಿ ಇಶ್ಯೂಸ್ ಆಗಿರಬಹುದು, ಈ ಥರದ ಎಲ್ಲ ಇಶ್ಯೂಗಳನ್ನು ಇಟ್ಕೊಂಡು ಒಂದಷ್ಟು ಚರ್ಚೆ ಮಾಡೋಣ. ಅವರು ಏನೇನು ಪ್ರಯೋಗ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಈ ನಾಟಕಗಳಲ್ಲಿ ಅಭಿನಯಿಸಿರುವಂತಹ ಆ್ಯಕ್ಟರ್ಸ್ ಮತ್ತು ಬರೆದಿರುವಂತಹ ಒಂದಷ್ಟು ಲೇಖಕರು ಮತ್ತು ಈ ನಾಟಕ ಕೆಲವರ ಆತ್ಮಚರಿತ್ರೆ ಅಥವಾ ಅವರ ಜೀವನ ಆಧಾರಿತ ನಾಟಕಗಳಾಗಿರ್ತವೆ. ಅವ್ರ ಹತ್ರ ಮಾತಾಡೋಣ, ಹೇಗನ್ನಿಸ್ತು ಈ ನಾಟಕಗಳ ಬಗ್ಗೆ ಅಂತ ಈ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಚರ್ಚೆಗೆ ಕಲಾ ಅನುಸಂಧಾನ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ನೋಡೋಣ ಈ ಕಲಾ ಚರ್ಚೆ ಹೇಗೆ ಮುಂದುವರಿಯುತ್ತೆ ಅಂತ. ಇವತ್ತು ಈ ಚರ್ಚೆಯಲ್ಲಿ ಮುಖ್ಯವಾಗಿ ಡಾಕ್ಟರ್ ವೈಷ್ಣವಿ ಮೇಡಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಾರೆ. ಇವರು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು, ಕರ್ನಾಟಕ ಸರ್ಕಾರ. ಇವರು ಐ ನೋ ಮೇಡಮ್ ಹೌ ಬ್ಯುಸಿ ಯು ಆರ್. ಸೊ ಇವತ್ತು ಸಮಯ ಮಾಡ್ಕೊಂಡು ನಮ್ಮ ಜೊತೆ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ನೀವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಮತ್ತು ಶೋಭಾ ಪ್ರಭು ಅವರು ಇದ್ದಾರೆ. ಇವರು ಆದಿಶಕ್ತಿ ನಾಟಕದ ರಚನೆಕಾರರು. ಸೊ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತು ಅಕ್ಕೈ ಪದ್ಮಶಾಲಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಡೊಮಿನಿಕ್ ಸರ್ ಪ್ಲೀಸ್ ವೆಲ್ಕಮ್ ಆನ್ ದ ಡಯಸ್. ಸೊ ಅದೇ ರೀತಿಯಾಗಿ ರಾಜ್ಗುರು ಹೊಸಕೋಟೆ ಅವರು ಇದ್ದಾರೆ, ರಂಗಕರ್ಮಿಗಳು. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ರವಿಶಂಕರ್ ಬೆಳಕು ಇವರು ಬರಬೇಕು. ಸುಧೀಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ರಕ್ಷಿತಾ ಮಲ್ಲಿಕಾರ್ಜುನ್, ಅರುಣ್ ಕುಮಾರ್ ಇವರು ಕೂಡ ಕಲಾವಿದರು. ಅರುಣ್ ಕುಮಾರ್ ಅವರು ಹೊರಗಡೆ ಭಾಳಷ್ಟು ಜನ ಇದ್ದಾರೆ, ದಯವಿಟ್ಟು ಒಳಗೆ ಬನ್ನಿ, ಕೂತ್ಕೊಳ್ಳಿ. ರವಿತೇಜ ಡಿ, ಲೀಲಾ ಎನ್ ಅವಿನಾಶ್, ಮೀರಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀನಿವಾಸ್, ಶಿವರಾಜು, ಹೆಲೆನ್ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಇವತ್ತು ಬಹಳ ಉತ್ಸಾಹದಿಂದ ಈ ನಾಟಕೋತ್ಸವವನ್ನು ಆಯೋಜನೆ ಮಾಡೋದಕ್ಕೆ ಮುಖ್ಯ ಕಾರಣರಾದವರು ಹೆಲೆನ್ ಅವರು. ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಅಥವಾ ಇದರ ಎಕ್ಸ್ಪರಿಮೆಂಟೇಷನ್ಗೆ ಸಂಬಂಧಪಟ್ಟಾಗೆ ಸೊ ನಿಮ್ಮ ಅಭಿಪ್ರಾಯ ಅಥವಾ ನೀವು ಕಂಡ ಹಾಗೆ ಅಬ್ಸರ್ವೇಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಬಹುದು. ಮೊದಲನೇದಾಗಿ ಮೇಡಮ್ ಅವರು ಜೊತೆಗಿದ್ದಾರೆ, ಡಾಕ್ಟರ್ ವೈಷ್ಣವಿ ಮೇಡಮ್ ಅವರು. ಸೊ ಅವ್ರಿಗೆ ಇವತ್ತು ಈ ರೀತಿಯ ಪ್ರಯೋಗಗಳು ಆಗೋದು ಬಹಳ ಕಡಿಮೆ ಆಗ್ತಿದೆ. ನಾವೆಲ್ಲರೂ ಕೂಡ ಯುಗದಲ್ಲಿ ಇದ್ದೀವಿ. ಸೊ ಐ ಆಮ್ ಎ ಡೇಟಾ ಸೈಂಟಿಸ್ಟ್. ಸೊ ಭಾಳ ಪ್ರಚಲಿತವಾಗ್ತಿದೆ. ಈ ರೀತಿಯ ಕಲೆಗಳು ಸಾಯ್ತಿದೆ ಅಥವಾ ಜನರ ಆಸಕ್ತಿ ಕಡಿಮೆ ಆಗ್ತಿದೆ, ಎಮೋಷ್ನಲ್ ಕನೆಕ್ಷನ್ಸ್ ಕಡಿಮೆ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರದ ಪಾತ್ರ ಬಹುಶಃ ಈ ರೀತಿಯ
ಟಾಪಿಕ್ಸ್ ವುಮೆನ್ ಎಂಪವರ್ಮೆಂಟ್ ಆಗಬಹುದು ಅಥವಾ ಜೆಂಡರ್ ಡೈವರ್ಸಿಟಿ ಆಗಬಹುದು, ಈ ರೀತಿಯ ವಿಚಾರಗಳನ್ನು ಈ ರೀತಿಯ ಕಲೆಯ ಮುಖಾಂತರ ತೆಗೆದುಕೊಂಡು ಹೋಗೋದ್ರಲ್ಲಿ ಸರ್ಕಾರದ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅನ್ನೋದ್ರ ಬಗ್ಗೆ ದಯವಿಟ್ಟು ತಾವು ಚರ್ಚೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ ಮೇಡಮ್. ಇಂಥ ಒಂದು ವೇದಿಕೆಯಲ್ಲಿ ಇಷ್ಟು ಮಹತ್ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ನಾನು ಕೂತಿದ್ದೀನಿ, ಅದೇ ಒಂದು ದೈವಾನುಗ್ರಹ. ಪ್ರಶ್ನೆಗೆ ಬಂದಂಗೆ ಅಫ್ಕೋರ್ಸ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹಿಂದಿನ ಕಾಲದಲ್ಲಿ ಯಾವ ರೀತಿ ನಾವು ಅದನ್ನು ಮಾಡ್ಕೊಂಡು ಬಂದ್ವೋ, ಬಟ್ ವಿ ಡೋಂಟ್ ಹ್ಯಾವ್ ದ ಟೈಮ್ ನಾವು. ಸೊಸೈಟಿ ಈಸ್ ಪ್ರೋಗ್ರೆಸ್ಸಿಂಗ್ ವೆರಿ ಡೈನಾಮಿಕ್ಲಿ ಡೇ ಬೈ ಡೇ. ಟ್ರಾನ್ಸ್ಜೆಂಡರ್ ವಿಚಾರವಾಗೂ ಕೂಡ ಅಟ್ ಮೈ ಆಫೀಸ್, ದಿ ಪಬ್ಲಿಕ್ ಗ್ರೀವೆನ್ಸಸ್ ಆಫೀಸ್, ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ, ರೆಕಮೆಂಡೇಷನ್ಸ್, ಸಜೆಷನ್ಸ್, ಸಲಹೆಗಳ ಬಗ್ಗೆ ತುಂಬ ನಮ್ಮ ಕಚೇರಿಗೆ ಬರ್ತಿತ್ತು. ಐ ರಿಯಲೈಸ್ಡ್ ದಟ್ ಈ ತಿಂಗಳು ನಾನೊಂದು ಸ್ಪೆಷಲ್ ರಿಪೋರ್ಟ್ ಬೇಸ್ಡ್ ಆನ್ ಹೌ ಗವರ್ನೆನ್ಸ್ ಕ್ಯಾನ್ ರೀಚ್ ಟ್ರಾನ್ಸ್ಜೆಂಡರ್ ಎಟ್ ದೇರ್ ಡೋರ್ ಸ್ಟೆಪ್. 1% ಎಂಪ್ಲಾಯ್ಮೆಂಟ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಮೀಸಲಿಟ್ಟಿದ್ದಾರೆ. ಅದು ಯಾವ ರೀತಿಯಲ್ಲಿ ಎಷ್ಟು ಮಟ್ಟಕ್ಕೆ ಅದು ಅವರಿಗೆ ತಲುಪಿದೆ ಅನ್ನೋದು ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ. ಅದು ಒಂದು ಅವರ ಒಂದು ಆರೋಗ್ಯ, ಮಾನಸಿಕ, ದೈಹಿಕ, ಇಟ್ ಈಸ್ ನೌ ನೋ ಲಾಂಗರ್ ಅ ಸ್ಟಿಗ್ಮಾ, ಇಟ್ ಈಸ್ ನೋ ಲಾಂಗರ್ ಎ ಟ್ಯಾಬು. ನೌ it is the time to feel equal and be equal. ಹಾಗಾಗಿ ನಮ್ಮ ಕಚೇರಿಯಿಂದ ಕೂಡ ಯಾವುದೇ ಈ ರೀತಿಯಾದಂಥ ಸಮಸ್ಯೆಗಳು ಬಂದಾಗೂ ಕೂಡ ಭಾಳ ಪ್ರಾಮುಖ್ಯತೆ ನೀಡಿ ಅದ್ರ ಕಡೆ ನಾವು ಗಮನ ಕೊಟ್ಟು ವಿತಿನ್ ನೋ ಟೈಮ್ ವಿ ರೀಚ್ ಔಟ್ ಟು ದೆಮ್. ಇನ್ನೊಂದು ಪ್ರಶ್ನೆ ಉತ್ತರವಾಗಿ, ವಾಟ್ ಈಸ್ ದಿ ರೋಲ್ ಆಫ್ ಗವರ್ನೆನ್ಸ್? A governance must be such that there is less governance, more reforms. ನೀವು ಗೌರ್ಮೆಂಟ್ ಕೆಲಸ ಮಾಡ್ತಿದೆ ಅನ್ನೋದು ಕಣ್ಣಿಗೆ ಕಾಣಿಸ್ಬಾರ್ದು. ಯು ಮಸ್ಟ್ ಫೀಲ್ ದಿ ಇಫೆಕ್ಟ್ಸ್. ದಟ್ ಈಸ್ ಗುಡ್ ಗವರ್ನೆನ್ಸ್. ಆ್ಯಂಡ್ ಇನ್ ದಿಸ್ ಡೇ ಆ್ಯಂಡ್ ಏಜ್ when there is AI based, technology based, in fact when we scrutinize the data we realized ಸರ್ವೆ ಕೂಡ ಆಗಿರಲಿಲ್ಲ ಸರಿಯಾಗಿ. ಅದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಗುರುತಿಸ್ದಂಗೆ ಒಂದು ಸರ್ವೆ ಕೂಡ ಒಂದು ಅಪ್ರಾಪ್ರಿಯೇಟ್ ಸರ್ವೆ ಹ್ಯಾಸ್ ನಾಟ್ ಬಿನ್ ಡನ್. ಸೊ ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ಇಟ್. ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ, ಎಷ್ಟೋ ಕಡೆ ದೇ ಡು ನಾಟ್ ವಾಂಟ್ ಟು ರಿವೀಲ್ ದೇರ್ ಐಡೆಂಟಿಟಿ. ಹಾಗಿದ್ದಾಗ ಯಾವ ರೀತಿ ಅವ್ರನ್ನ ಗುರುತಿಸೋದು, ಅವ್ರು ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಇದೆಲ್ಲ ದಿಸ್ ಈಸ್ ಆಲ್ ಬ್ಯಾಕ್ಡ್ ಬೈ AI ಆ್ಯಂಡ್ ಡೇಟಾ. ಸೊ ವಿ ಆರ್ ಆಲ್ಸೋ ಯೂಸಿಂಗ್ ಸಚ್ ಟೆಕ್ನಾಲಜಿ ಫಾರ್ TG ವೆಲ್ಫೇರ್. ಇನ್ನೊಂದು ಯಾವ ರೀತಿ ಸ್ಕೀಮ್ has changed, transformed their lives. So we are also looking at statistics, basic statistics, our income, our health, our employment, our education. ಯಾವ ರೀತಿಯಲ್ಲಿ ಇದನ್ನೆಲ್ಲ ಸರ್ಕಾರದ ಕಡೆಯಿಂದ ಒಂದು ರೀತಿಯಾದಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೆದಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ಮಾಡ್ಕೊತಾ ಇದ್ದೀವಿ. ಮೂರನೇದು, ಆ್ಯಸ್ ಐ ವಾಸ್ ಆಸ್ಡ್ ಹೌ ಆರ್ಟ್ಸ್ ಟ್ರಾನ್ಸ್ಫಾರ್ಮ್. ಜಾನಪದ ಮತ್ತು ಈ ಭಕ್ತಿ ಒಂದು ಮೂವ್ಮೆಂಟ್ ನಡೆದಾಗ ವಾಟ್ ಈಸ್ ದ ಹೋಲ್ ಪಾಯಿಂಟ್? ಒಂದು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಇರುವಂಥ ಒಂದು ಜ್ಞಾನ ಜನಸಾಮಾನ್ಯರಿಗೆ ತಲುಪೋದು ಯಾವ ರೀತಿ? ಇಟ್ ಕಾಂಟ್ ಬಿ ಟೂ ಟೆಕ್ನಿಕಲ್, ಇಟ್ ಹ್ಯಾಸ್ ಟು ಬಿ ಪೀಪಲ್ ಫ್ರೆಂಡ್ಲಿ. And now arts has transformed. In fact, I was telling a ma'am, why don't we use classical dance to embody the concept of and the problems that TG community faces. ನಾಟ್ಯಶಾಸ್ತ್ರದಲ್ಲಿ ಇರುವಂಥ ಲಾಸ್ಯ, ತಾಂಡವ, ಪುಂಸ್ತ್ವ, ಸ್ತ್ರೀತ್ವ ಯಾವುದು ಪುರಾಣದಲ್ಲಿ ಇಲ್ಲದೇ ಇರೋದು ಯಾವುದೂ ಅಲ್ಲ. ನಾಟ್ಯಶಾಸ್ತ್ರ is a bifurcation, it's a offshoot of Vedas. Why don't we use that and portray what needs to be portrayed?
ವಿ ಹ್ಯಾವ್ ಆಲ್ಸೋ ಗಾಟ್ ನಾಟಕ. ಅದೇ ರೀತಿಯಲ್ಲಿ ಒಂದು ಭರತನಾಟ್ಯಮಲ್ಲಾಗಲಿ ಒಂದು ಕ್ಲಾಸಿಕಲ್ ಡಾನ್ಸ್ ಫಾರ್ಮಲ್ಲಿ ವೈ ಡೋಂಟ್ ವಿ ಎಕ್ಸ್ಪ್ಲೋರ್ ದಿ ಪಾಸಿಬಿಲಿಟಿ? ಸೊ ಅಫ್ಕೋರ್ಸ್ ದ್ಯಾಟ್ ವೇ the government is committed. The government is seriously committed, and we are also trying to recommend a TG welfare board. ಬೇರೆ ರಾಜ್ಯಗಳಲ್ಲಿ ಒಂದು separate board ಇದೆ. We do not have that. It is under the aegis of the Women and Child Development Board department. So we are exploring the possibility. My report is ready by tomorrow. I will be submitting this to the Honorable CM and the Chief Secretary. Thank you. ಥ್ಯಾಂಕ್ ಯು ಮೇಡಮ್ ಫಾರ್ ಆಲ್ ದ ಎಫರ್ಟ್ಸ್. ಸುಧೀಂದ್ರ ಸರ್, ತಮಗೆ ಪ್ರಶ್ನೆ, ಈ ಥರದ ಟಾಪಿಕ್ಸ್ ಯೂಶ್ವಲಿ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ವುಮೆನ್ಸ್ ಮಾತ್ರ ಎತ್ಕೋಬೇಕು. ಸೊ ಈ ಥರ ಡೈವರ್ಸಿಟಿ ಇಶ್ಯೂಸ್ ಬಂದಾಗ ಅವ್ರ ಕಮ್ಯುನಿಟಿಯವ್ರು ಮಾತ್ರ ಎತ್ಕೋಬೇಕು. ಸೊ ಅವೇರ್ನೆಸ್ ಮೂಡಿಸುವಂಥದ್ದು ಸಮುದಾಯದ ಕರ್ತವ್ಯ ಆಗಿರುತ್ತೆ. ಸೊ ಈ ರೀತಿಯ ಪ್ರಯತ್ನಗಳು ರಂಗಭೂಮಿಯಿಂದ ಆಗ್ತಿದೆ. ರಘುನಂದನ್ ಅವರು ಇದರ ಕುರಿತಾಗಿ ಒಂದು 3-4 ನಾಟಕ ಬರೆದಿದ್ದಾರೆ. ಸೊ ಈ ಪ್ರಯತ್ನದ ಬಗ್ಗೆ, ಈ ಪ್ರಯತ್ನಗಳು ಹೆಚ್ಚಾಗಬೇಕಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಸರ್? ನಮ್ಮ ಸೈಂಟಿಸ್ಟ್ ಅವರು ಎಲ್ಲ ಹೇಳ್ತಾಯಿದ್ರು, ಏನಾರ ಒಂದು ವಿಚಾರಗಳಲ್ಲಿ ಯಾವುದಾರ ಹೊಸ ಥರದ್ದು, ಈಗ ಭಾಷಣ ಮಾಡೋಣ ಅಂತ ಹಿಡಿದ್ವಿ, ಅಲ್ಲಿ ಬೇಡ ಕೂತ್ಕೊಂಡು ಇಲ್ಲೇ ಸಂವಾದ ಮಾಡಿಬಿಡೋಣ ಅಂದರು. ಸೊ ಹೊಸ ಥರ ಮಾಡಬೇಕು ನೋಡ್ರಿ. ಪಕ್ಕದಲ್ಲಿ ನಮ್ಮ ಪ್ರೊಫೆಸರ್ ಸಾಹೇಬ್ ಹೇಳ್ತಾಯಿದ್ರು, ನಿಮ್ಗೆ ಗೊತ್ತಲ್ಲ ಅವ್ರು ತಿಳಿಸಿದ್ದಾರೆ ಅಂತ. ನೋಡಿ, ಈ ಥರ ಎಲ್ಲ ಇದ್ದಾಗ ಒಂದೊಂದು ಅರ್ಥ ಬರ್ತದೆ. ಹೆಂಗೆ, ಯಾವ ರೀತಿ ಮಾಡಬೇಕು, ಹೆಂಗೆ ಈ ಥರ ಸಂವಾದದಿಂದ ಏನು ನಡೀತದೆ, ಜಾಗೃತಿ ಹೆಂಗೆ ಮೂಡಿಸ್ಬೇಕು, ನಿಮ್ಮವ್ರಿಗೆ ಏನು ಗೊತ್ತಿಲ್ವೋ. ಈಗಾಗಲೇ ಡಾಕ್ಟರ್ ವೈಷ್ಣವಿ ಮಾತಾಡ್ತಾಯಿದ್ರು, ಏನಂತ, ನಾಳೆ ಒಂದು ರಿಪೋರ್ಟ್ ರೆಡಿ ಆಗ್ತದೆ ಕೊಡೋದು ಅಂತ. ಆ ರಿಪೋರ್ಟಲ್ಲಿ ಅವಿನ ಬಗ್ಗೆನೂ ಮೆನ್ಷನ್ ಆಗಿದೆ ಮೇಡಮ್. ನನಗೆ ಈಗ ಮಾತಾಡ್ಬೇಕಾದ್ರೆ ಕೇಳಿದೆ, ಅವ್ಳು ಹೇಳೋದು ಆ್ಯಕ್ಚುಲಿ ನನಗೆ ಬರ್ಬೇಕಾದ್ರೆ ಅವಿನ ಬಗ್ಗೆನೂ ಹೇಳಿದ್ದೀನಿ ಅಂತ ಹೇಳಿ. ಯಾಕೆ ಅದು ಮಾತಾಡ್ತಾ ಇದ್ದೆ ಅಂದರೆ, ಪಾಸ್ಪೋರ್ಟ್ ಅನ್ನೋದು ಭಾಳ ಸುಲಭ ಅಂತಲ್ಲ. ಪ್ರೊಫೆಸರ್ ಸಾಹೇಬ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಮಗನ ಬಗ್ಗೆ ಪಾಸ್ಪೋರ್ಟ್ ಹೆಂಗಾಯಿತು, 15 ವರ್ಷ ಇದ್ದಾಗ ಅವನು ಯಾವ ರೀತಿ ಅಂತ ಈಗ ತಾನೇ ಮಾತಾಡ್ತಾ ಇದ್ವಿ. ಅದೇ ರೀತಿ ಒಂದು ಪಾಸ್ಪೋರ್ಟ್ ಕೊಡಿಸ್ಬೇಕು ಅನ್ನೋದು ಭಾಳ ಮುಖ್ಯವಾದ ವಿಚಾರ ಅಲ್ವಾ? ಓದ್ಸಲಿ ಭಾಷಣದಲ್ಲಿ ಮಾತಾಡಿದ್ದೆ, ತಿರ್ಗಾ ಅದ್ರ ಬಗ್ಗೆ ಮಾತಾಡೋದು ಬೇಡ. ಈ ಸಂವಾದ ಬಗ್ಗೆ ನಾವು ಒಬ್ಬೊಬ್ರದ್ದು ಏನು ಅನಿಸಿಕೆ ಇದೆ ಅದನ್ನೊಂದು ತಿಳ್ಕೊಂಡು, ಸರ್ಕಾರ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಈ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು. ಇದರಲ್ಲಿ ಬೇಳೂರು ರಘುನಂದನ್ ಅವರಿದ್ದಾರೆ, ಇಲ್ಲೇ ಇದ್ದಾನೆ. ಅವ್ರ ಬಗ್ಗೆ ಭಾಳ ಬರ್ಕೊಂಬಂದಿದೆ. ಈಗ ಹೇಳಲಿಕ್ಕಾಗಲ್ಲ, ಸಂವಾದ ಮಾಡಬೇಕು ಅಂತ ಹೇಳ್ಬಿಟ್ಟವ್ರೆ. ಆದರೂ ಕೂಡ ತಿಳಿಸ್ಬೇಕಾಗಿದೆ. ಅವ್ರ ಬಗ್ಗೆ ಕೇಳಬೇಕು ಅಂದ್ರೆ 4 ಪೇಜ್ ಬರ್ಕೊಂಬಂದಿದ್ದೀನಿ. ಈ ಥರ ಅವ್ರ ಮಾತನ್ನು ಕೇಳೋಣ, ಯಾಕೆಂದರೆ ಅವ್ರ ಅನಿಸಿಕೆನೂ ತಿಳ್ಕೊಳ್ಳೋಣ, ಪ್ರೊಫೆಸರ್ ಸಾಹೇಬ್ರ ಅನಿಸಿಕೆಯನ್ನು ತಿಳ್ಕೊಳ್ಳೋಣ. ಈ ರೀತಿ ಸಂವಾದ ಕೂಡ ಭಾಳ ಮುಖ್ಯ ಅಂತ ಹೇಳ್ತಾ, ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ರಂಥ ಸೈಂಟಿಸ್ಟ್ ಸಾಹೇಬರಿಗೆ, ಅಕ್ಕಯ್ಯ ಪದ್ಮಶಾಲಿಯವರಿಗೆ, ಇಲ್ಲಿ ವೇದಿಕೆ ಇರೋರಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥದ್ದು ಎಲ್ಲ ಸರ್ಕಾರಗಳ ಜವಾಬ್ದಾರಿ ಆಗಿರ್ತದೆ. ಅದು ಕೇವಲ ಈ ಸರ್ಕಾರ ಅಲ್ಲ, ಇನ್ನೊಂದು ಸರ್ಕಾರ ಅಲ್ಲ. ಸೊ ಅದು ಯಾವುದೇ ಸರ್ಕಾರಗಳಾಗಲಿ ಈ ರೀತಿಯ ಸಂವಾದಗಳಿಗೆ ಕಿವಿ ಕೊಡಬೇಕಾಗತ್ತೆ. ಕೊನೆಯ ಸಂವಾದದಲ್ಲಿ ಜಿ ಪರಮೇಶ್ವರ್ ಸರ್ ಇದ್ದರು. ಸೊ ಒಂದಷ್ಟು ಯುವಕರು ತುಂಬ ರ್ಯಾಷನಲಾಗಿ ಥಿಂಕ್ ಮಾಡೋ ಅಂಥ ಒಂದಷ್ಟು 4-5 ಜನ ಹುಡುಗರು ಕೂತ್ಕೊಂಡಿದ್ರು. ಅವರು ಕೂಡ ಹೇಳಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹುಡುಗರು, ಎಲ್ಲರೂ ಕೂಡ ಎಷ್ಟು ರ್ಯಾಷನಲಾಗಿ ಥಿಂಕ್ ಮಾಡ್ತಾರೆ ಹಾಗೆ. ಸೊ ಈ ರೀತಿಯಾಗಿ ಸರ್ಕಾರ ಕಲಾವಿದರಿಗೆ ಮತ್ತು ರಂಗಕರ್ಮಿಗಳಿಗೆ, ಈ ರೀತಿಯ ಎಲ್ಲ ಆಸಕ್ತರಿಗೆ ಕಿವಿ ಕೊಟ್ಟರೆ ಬಹುಶಃ ದೇ ಕ್ಯಾನ್ ಆಲ್ಸೋ ಟೇಕ್ ದ ಇನ್ಪುಟ್ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಸರ್ಕಾರ ಅಂತ ತಿಳ್ಕೊಳ್ಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಸೊ ಡೊಮಿನಿಕ್ ಸರ್, ಈಗ ರಿಯಲ್ ಎಕ್ಸ್ಪರಿಮೆಂಟೇಷನ್ ಪ್ರಶ್ನೆಗಳಿಗೆ ಬರೋಣ. ಸೊ ಐ ವಿಲ್ ಕಮ್ ಟು ಎಲ್ಲ ಕಲಾವಿದರಿಗೆ ನಾನು ಬರ್ತೇನೆ. ಸೊ ಡೊಮಿನಿಕ್ ಸರ್, ಈಗ ನಿಮಗೆ ಸಾಹಿತ್ಯದಲ್ಲಿ ಯಾರೇ ಆಗಿರ್ಬೋದು, ಅವ್ರಿಗೆ ಲ್ಯಾಬ್ ಅಂದರೆ ಬುಕ್ಕಲ್ಲಿ ಬರೀತಾರೆ ಅಥವಾ ಒಂದು ಸಾಹಿತ್ಯವನ್ನು ಬರೀತಾರೆ. ಎಕ್ಸ್ಪರಿಮೆಂಟ್ ಅಂದರೆ ಅದು ಸಮಾಜಕ್ಕೆ ಬಂದಾಗ, ಅದು ಹೇಗೆ ಸಾಮಾಜಿಕ ಬದಲಾವಣೆ ಕಾಣ್ತಿದೆ ಅಂತ ಬಂದಾಗ, ಅಥವಾ ನಿಮ್ಮ ಕೃತಿಯನ್ನು ನಾಟಕ ರೂಪದಲ್ಲಿ ಮಾಡಿ ಅದು ಎಕ್ಸ್ಪರಿಮೆಂಟ್ ಆಗಿ ಸ್ಟೇಜ್ ಮೇಲೆ ಬಂದಾಗ ಒಂದು ಸಾಮಾಜಿಕ ಬದಲಾವಣೆ ಆಗ್ತಿದೆ ಜನಗಳಲ್ಲಿ, ಅವ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಬರ್ತಿದೆ. ಸೊ ಈ ಎಕ್ಸ್ಪರಿಮೆಂಟೇಷನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪ್ರಶ್ನೆ ತುಂಬ ಮುಖ್ಯವಾದ್ದು. ಮತ್ತು ಈ ಸಮಯದಲ್ಲಿ ಇಂಥ ಸೀರಿಯಸ್ ಚರ್ಚೆಗಳಿಗೆ ಜನ
ತಯಾರಿದ್ದಾರೆ ಅನ್ನೋದು ನನಗೆ ಅನಿಸುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಒಂದು 2-3 ಸೆಂಟೆನ್ಸ್ಗಳನ್ನ ಹೇಳೋದಾದರೆ, ನನಗೆ ಬೇಲೂರು ರಘುನಂದನ್ ಈ 5 ನಾಟಕಗಳೂ ಸಹ ಅದು ಮಹಿಳೆಗೆ ಸಂಬಂಧಪಟ್ಟಾಗೇ ಇದ್ದಾವೆ. ಒಂದು. ಎರಡನೇದು, ಬದಲಾವಣೆಯಲ್ಲಿ ತೊಡಗಿರುವಂಥ ನಮ್ಮ ಸಂತರು, ಕಾಲುದಾರಿ ಸಂತರು ಅಂತ ಸಾಲುಮರದ ತಿಮ್ಮಕ್ಕ, ಹಿಂಗೆ ಎಲ್ಲರೂ ಕೈ ಹಿಡ್ಕೊಂಡು ನಾನು ಸಂತ ಪದ ಉಪಯೋಗಿಸ್ತೀನಿ. ಕಾಲುದಾರಿ ಸಂತರು ಅಂತ ಹೇಳುವಾಗ ಅಂಚಿಗೆ ಸರಿಸಲ್ಪಟ್ಟವರು ಅಂತ. ಬೇಲೂರು ನಗರನ ಅವರ ತಾಕತ್ತು ಎಲ್ಲಿದೆ ಅಂತ ಹೇಳಿದ್ರೆ, ಆ ಅಂಚಿನಲ್ಲಿರೋರನ್ನ ಕೇಂದ್ರಕ್ಕೆ ತಂದು ಇಲ್ಲಿ ನಾಟಕದ ರೂಪದಲ್ಲಿ ನಮ್ಮ ಎದುರಿಗೆ ಇಡುವಂಥದ್ದು ತುಂಬ ಮುಖ್ಯವಾದ್ದು, ಮತ್ತು ಅದು ನಮಗೆ ತುಂಬ ಬೇಕಾಗಿರುವಂಥದ್ದು ಹೌದು. ಇದು ಮೊದಲನೇದು. ಒಂದು 10 ವರ್ಷಗಳ ಹಿಂದೆ ಕೋಲಾರಲ್ಲಿ ಈ ಕಾಲುದಾರಿ ಸಂತರ ಬಗ್ಗೆನೇ ಒಂದು ರಾಷ್ಟ್ರೀಯ ವಿಚಾರ ಸಂಖ್ಯೆಯನ್ನು ಇಟ್ಕೊಂಡಿದ್ವಿ. ಅಲ್ಲಿ ನಮ್ಮ CM ಅವರು ಅಲ್ಲಿ ಇನಾಗ್ರೇಷನ್ಗೆ ಬಂದಿದ್ದರು. ಅವ್ರು ಹಂಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಕಾಲುದಾರಿ ಸಂತರು ಕೌಲು ದಾರಿ ಹಿಡಿಬಾರ್ದು ಅಂತ. ಹಾಗಾಗಿ ನನಗೆ ಅದು ಈಗಲೂ ನೆನಪಿದೆ. ಯಾಕೆ ಅದು ನೆನಪಿದೆ ಅಂತ ಹೇಳಿದ್ರೆ, ಈ ಅಂಚಲ್ಲಿ ಇರೋದು ಅಂತ ಹೇಳಿದ್ರೆ ಅದು ತುಂಬ ಪ್ರಧಾನವಾದ ಒಂದು ಲಕ್ಷಣ ಅಂದರೆ ವಲ್ನರಬಿಲಿಟಿ. ಚಹರೆಗಳೆಂದರೆ ಗಾಯಗಳೂ ಹೌದು. ಹಾಗಾಗಿ ಇವತ್ತಿನ ಸಂದರ್ಭ ನಾವಿಲ್ಲಿ ಇಷ್ಟು ನಾಜೂಕಾಗಿ ಕುಳಿತುಕೊಂಡಿದ್ದೀವಿ ಹೌದು, ಆದರೆ ನಮ್ಮ ಒಳಗಿನ ಸಂಕಟಗಳನ್ನ ನಾವು ಯಾರನ್ನೂ ಗಮನಿಸ್ಲಿಕ್ಕೆ ಹೋಗೋದಿಲ್ಲ. ನನಗನ್ನಿಸ್ತದೆ, ಅಕ್ಕೈ ನಿಮ್ಮ ನಾಟಕ ಆಗಲಿ ಅಥವಾ ಮಂಜಮ್ಮ ಜೋಗದಾಗಲಿ, ಸಾಲುಮರದ ತಿಮ್ಮಕ್ಕ ಅಥವಾ ಯಾವುದೇ ಇಲ್ಲಿ ಆದಿಶಕ್ತಿ ಇತ್ಯಾದಿ ನಮ್ಮ ಒಳಗಿನಿಂದಲೇ ಇರುವಂಥ ವೈದ್ಯ ಆ ವ್ಯಕ್ತಿತ್ವವನ್ನು ನಾವು ಜಾಗೃತಗೊಳಿಸುವ ಜರೂರಿದೆ. ಇಲ್ಲಾಂದರೆ ಈ ಗಾಯಗಳಿಗೆ ಮುಲಾಮ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಈ ನಾಟಕ ಕಲಾನುಸಂಧಾನ ಅಂತ ಹೇಳುವಾಗ ನಮ್ಮ ಒಳಗಿನ ಗಾಯಗಳೊಟ್ಟಿಗೆ ಈ ಅನುಸಂಧಾನ ನಡಿಬೇಕು. ಆಗ ಅದಕ್ಕೆ ಮುಲಾಮಾಗಿ ಬದಲಾವಣೆಗೆ ಇನ್ನಷ್ಟು ಮೋಟಿವ್ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಈ ರೀತಿಯ ಕೆಲವೊಬ್ಬರನ್ನ ನೋಡ್ಬೋದು ನಾವು, ಸಿಂಪತಿ ಗಿಟ್ಸ್ಕೊಳ್ಳೋದು ಅಥವಾ ಜನಕ್ಕೆ ಈ ರೀತಿಯ ಇಶ್ಯೂಗಳ ಬಗ್ಗೆ ರೆಸ್ಪಾನ್ಸಿಬಿಲಿಟಿಗಿಂತ ಸಿಂಪತಿನೇ ಜಾಸ್ತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ರಂಗಭೂಮಿ ಒಂದು ಜವಾಬ್ದಾರಿ ತೆಗೆದುಕೊಂಡು ಈ ವಿಷಯವನ್ನು ಬಹಳ ಸೆನ್ಸಿಟಿವ್ ಆಗಿ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಮಾಡ್ತಿದೆ ಮೇಡಮ್. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮೊದಲನೇದಾಗಿ ಸಿಂಪತಿ ಗಿಟ್ಸೋರ ಬಗ್ಗೆ, ಹಾಗೂ ಎರಡನೇದ ಬಗ್ಗೆ ರಂಗಭೂಮಿಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಬಗ್ಗೆ. ಆ ಕೈ ಕರುಣೆಗೊಂದು ಸವಾಲು. ನಿಮ್ಮ ಕರುಣೆ ನಮಗೆ ಏನಕ್ರಿ ಬೇಕ್ರಿ? ನಿಮ್ಮ ಜೊತೆ ಸಮಾನವಾಗಿ ಕೂತ್ಕೊಳ್ಳೋವಂಥ ಅವಕಾಶಗಳು ಬೇಕು, ಆ ಸಪೋರ್ಟ್ ಬೇಕು ಅಂತ ಕೇಳಿದ್ದೇವೆ. ನಾನು ಪ್ರೊಫೆಸರ್ ಪುಸ್ತಕ ಬರಬೇಕಾದ್ರೆ ಥ್ಯಾಂಕ್ಸ್ ಟು ಕೋವಿಡ್. ಆ್ಯಕ್ಚುಲಾಗಿ ಕೋವಿಡ್ ಬಂತು, ಏನು ಮಾಡಿ ನನಗೆ ಭಯ ಆಯಿತು, ನಾನು ಸತ್ತೋಗ್ಬಿಡ್ಬೋದು ಅಂತ ಹೇಳಿ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದನ್ನು ಹೇಳಿದ್ದೀನಿ, ಪ್ರೊಫೆಸರ್ ಪುಸ್ತಕ ಬರೆಯೋಣ, ನಾನು ಹೇಳೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ ಅಂತ. ಪ್ರೊಫೆಸರ್ ಬಂದು ನನ್ನ ಚಿಕ್ಕ ಹುಡುಗಿ ಹೀಗಿದೆ, 25 ವರ್ಷ 30 ವರ್ಷ ಆಲ್ಮೋಸ್ಟ್. ಪುಸ್ತಕ ಬರೆದ್ವಿ, ಅದು ಬಿಡುಗಡೆ ಆಯಿತು. ಆ ಪುಸ್ತಕ ಇವತ್ತು 17 ವಿಶ್ವವಿದ್ಯಾಲಯಗಳಿಗೆ ಪಟ್ಟಿಯಾಗಿದೆ. ಥ್ಯಾಂಕ್ ಯು ಪ್ರೊಫೆಸರ್. ಲಕ್ಷಗಟ್ಟಲೆ ಮಕ್ಕಳು ಇವತ್ತು ಅದನ್ನು ಓದಿ ಒಂದು ದೊಡ್ಡ ಬದಲಾವಣೆ ತೊಗೊಂಡು ಬರ್ತಾರೆ. ನಾನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ಸ್ಟೋರಿ ನಾನು ಏನು ಅನುಭವಿಸಿದ್ದೇನೋ ಅದನ್ನು ಮಾತ್ರ ಕ್ಲಿಯರಾಗಿ ಹೇಳಿದ್ದೇನೆ. ನನಗೆ ಈ ಶಾಸ್ತ್ರ ಮಾಡೋದು, ಸಂಪ್ರದಾಯ ಮಾಡೋದು, ಸೀರೆ ನಿವಾಳಿಸೋದು ಅದು ನಂದು ರಾಜಕೀಯ ಅಲ್ಲ. ನನ್ನ ರಾಜಕೀಯ ಸಂವಿಧಾನದ ಚೌಕಟ್ಟು ಏನೆಲ್ಲ ಹಕ್ಕು ನಂಗೆ ಸಿಗಬೇಕೋ ಅದು ಸಿಗಲೇಬೇಕು ಅಂತ ಪ್ರತಿಪಾದನೆ ಮಾಡೋಳು. ಸಿಗೋಕ್ಕೆ ಸಾಧ್ಯ ಆಗಲ್ವಾ? ಅಲ್ಲಿ ಸಿಸ್ಟಮಲ್ಲಿ ಸಮಸ್ಯೆ ಇದೆಯಾ? ಆಗ ಡಾಕ್ಟರ್ ವೈಷ್ಣವಿ ಅಂತವ್ರು, ನಮ್ಮ ಸುಧೀಂದ್ರ ಅಂತವ್ರನ್ನ ನಾವು ರಿಕ್ವೆಸ್ಟ್ ಮಾಡಿ ಸಪೋರ್ಟ್ ತಗೊಳ್ತೀವಿ. ಸೊ ಫೈನಲಿ ಥಿಂಗ್ಸ್ ಹ್ಯಾಪನ್ಸ್. ಸೊ ಆಗಿದ್ದಾಗ ಈ 21ನೇ ಶತಮಾನದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದು ಕಡೆ ಪುಸ್ತಕ ಆಗಿದೆ, ನಾಟಕದ ಸ್ಕ್ರಿಪ್ಟ್ ರೆಡಿ ಇದೆ, ಅದು ಕೂಡ ಪುಸ್ತಕ ಆಗಿ ಬಿಡುಗಡೆ ಬಂದಿದೆ. ನಯನ ಇವತ್ತು 50ನೇ ನಾಟಕ ಮಾಡ್ತಾ ಇದ್ದಾಳೆ. 51ನೇ ನಾಟಕ ತುಂಬ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಇದು ಇನ್ನೂ ತುಂಬ ಕಡೆ ರೀಚ್ ಆಗಬೇಕಾಗ್ತದೆ. ಬಿಕಾಸ್ ಈ ವಿಚಾರ ಬರೀ ಅಕ್ಕಯ್ಯನ ಹೋರಾಟ ಮಾತ್ರ ಅಲ್ಲ, ಇಡೀ ದೇಶದ 10 ಜನಸಂಖ್ಯೆ ನಾವೇನು ಹೇಳ್ತೀವಿ 10% ಆಫ್ ದಿ ಕಂಟ್ರಿ ಪಾಪ್ಯುಲೇಷನ್ ಆರ್ ಸ್ಟ್ರಗಲಿಂಗ್ ವಿತ್ ದಿಸ್ ಐಡೆಂಟಿಟಿ ಇಶ್ಯೂ. ಅದಕ್ಕೆ ನಾವು ಸಮಸ್ಯೆ ಅಲ್ಲ. ಸೊ ಸಮಾಜ ಸಮಸ್ಯೆ, ಸಮಾಜನೇ ಅದಕ್ಕೆ ಪರಿಹಾರ ಕಂಡುಹಿಡ್ಕೊಳ್ಬೇಕು. ಆ ದಿಕ್ಕಿನಲ್ಲಿ ಪ್ರೊಫೆಸರ್ ಬೇಲೂರು ಅವರು ಬಂದು ನಾಟಕವನ್ನು ತುಂಬ ಗಾಂಭೀರ್ಯವಾಗಿ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಬಿಕಾಸ್ ಆಫ್ ಸಮ್ ಟೆಕ್ನಿಕಾಲಿಟಿ ಇಶ್ಯೂಸ್ ಸ್ವಲ್ಪ ನಾಟಕ ಇದು 1 ವರ್ಷ ತನಕ ಅದು ತಡೆ ಆಗಿತ್ತು. ಇದು ಮುಂದಕ್ಕೆ ಅದು ಮುಂದೆ ಹೋಗೋ ಭರವಸೆ ನನಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಅಲ್ಲಿಂದ ಮತ್ತೊಂದಷ್ಟು ನನಗೊಂದು ಪ್ರಶ್ನೆಗಳಿದೆ, ಅವ್ರ ಹತ್ರ ಕೇಳಿಬಿಟ್ಟು ಅದು ಮುಂದೆ ತೊಗೊಂಡು ಹೋಗೋಣ ಅಂತ ಅಷ್ಟೇ. ನೀವು ನಾಟಕ ನೋಡೇ ಹೋಗ್ಬೇಕು, ಯಾರೂ ಹೋಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ರಂಗಭೂಮಿ ಬಗ್ಗೆನೇ ಒಂದು ವಿಶ್ವವಿದ್ಯಾನಿಲಯ ಆಗಬೇಕ್ರಿ. ಅದರಲ್ಲೂ ಫಿಲಾಸಫಿ ಆಫ್ ಸೌಂಡ್, ನಮ್ಮ ದನಿಗಳ ಬಗ್ಗೆ ನಾವು ಇನ್ನೂ
ಏಕದಮ್ ನಮ್ಮ ಪಠ್ಯಗಳ ಕ್ರಮದಲ್ಲಿನೂ ಇಲ್ಲ ಅವುಗಳು. ನಾನು ಹೋಗಿದ್ದ ಕಡೆ ಎಲ್ಲ ಇದನ್ನು ತುಂಬ ಬೇಜಾರಿಂದನೇ ಮಾತಾಡ್ತಾ ಇರ್ತಿದ್ದೀನಿ. ಏಳುಮಲೆ ಮಾದಪ್ಪ 77 ಮಲೆ ಮಾದಪ್ಪ ಅಂತ ಹೇಳುವಾಗ ಅಲ್ಲಿ ಒಂದು ಧ್ವನಿ ಪಸರಣೆ ಇದೆ, ಪ್ರಚಾರ ಇದೆ. ಅದನ್ನು ನಾವು ಎಲ್ಲಿ ನಮ್ಮ ನಾಲೆಜ್ ಭಾಗವಾಗಿ ಆಗಿಸ್ಕೊಂಡಿದ್ದೀವಿ. ಹಾಗಾಗಿ ಈ ನಾಟಕ ಸಿದ್ಧಾಂತಗಳು, ಕಲಾ ಸಿದ್ಧಾಂತಗಳು ಇನ್ನಷ್ಟು ವ್ಯಾಪ್ತಿ ಪಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಗರೀಕರಣದ ಸುಡುಗಾಡಲ್ಲಿ ನಾವು ಸುತ್ತೋಗ್ತಾ ಇರ್ತೀವಿ. ಅದಾಗೋದು ಬೇಡ ಪ್ಲೀಸ್. ಹೆಲೆನ್ ಮೇಡಮ್ ಅವ್ರಿಗೆ ಬರ್ತೀನಿ. ಅರುಣ್ ಹೊರಡ್ತಿದ್ದಾರೆ, ಎಲ್ಲೋ ಒಂಚೂರು ಅರ್ಜೆಂಟ್ ರಿಹರ್ಸಲ್ ಇದೆಯಂತೆ. ಅರುಣ್ ಅವರು ಮಾತಾ ನಾಟಕದಲ್ಲಿ 25 ಶೋಗಳನ್ನು ಮಾಡಿರ್ತೀರಾ. ಸೊ ಯೂಶ್ವಲಿ ಕಲಾವಿದರು ಈ ರೀತಿಯ ಕ್ಯಾರೆಕ್ಟರ್ಗಳನ್ನು ತಗೋಬೇಕಾದ್ರೆ ಅನೇಕ ಚಾಲೆಂಜಸ್ ಇರುತ್ತೆ. ಸೊ ನಾವು ಹೇಗೆ ಈ ಕ್ಯಾರೆಕ್ಟರ್ನ ಕನ್ಸ್ಯೂಮ್ ಮಾಡೋದು, ಸೊ ಸಮಾಜದಲ್ಲಿ ಏನು ಅನ್ಕೋತಾರೆ, ಈ ಥರದ್ದಾಗಬಹುದು. ಅಕ್ಕಯ್ಯವ್ರ ನಾಟಕನ ನಯನಾ ಮೇಡಮ್ ಅವ್ರು ಮಾಡಿದ್ದಾರೆ. ಸೊ ಯೂಶ್ವಲಿ ಒಬ್ಬ ಮಹಿಳೆಯಾಗಿ ಆ ಥರದ ಕ್ಯಾರೆಕ್ಟರ್ ಮಾಡೋದು ಕೂಡ ಡಿಫಿಕಲ್ಟ್ ಇರುತ್ತೆ. ಸೊ ಈ ಥರದ ಪರಿಸ್ಥಿತಿಗಳಲ್ಲಿ ನಿಮ್ಮ ಅನುಭವ ಹೇಗಿತ್ತು? ನೀವು ಹೇಗೆ ಈ ಕ್ಯಾರೆಕ್ಟರ್ನ ಕನ್ಸ್ಯೂಮ್ ಮಾಡ್ಕೊಂಡ್ರಿ? ಸೊ ಹೌ ವಾಸ್ ಅ ರೆಸ್ಪಾನ್ಸ್ ಫ್ರಮ್ ದ ಪೀಪಲ್? ಈ ಪಾತ್ರಕ್ಕೆ ನಾನು ಪ್ರಿಪೇರ್ ಆಗೋಕ್ಕೂ ಮುಂಚೆ ಮೊದಲಿಗೆ ಸರ್ ನಾನು ಮಾತಾಡಿದ ವಿಚಾರ ಹೇಳ್ಬಿಡ್ತೀವಿ. ಯಾವುದೋ ಬೇರೆ ನಾಟಕದ ಬಗ್ಗೆ ಮಾತಾಡಿದ್ವಿ. ಸರ್ ಇಲ್ಲ ಕಣೋ ಇಂಥದ್ದೊಂದು ನಾಟಕ ಮಾಡಿಸ್ತೀನಿ, ನೀನು ಬಾ ಅಂತ ಹೇಳಿದರು. ಒಂದು ವಾರ ಬಿಟ್ಟು ಸರ್ ಮನೆಗೆ ಹೋದರೆ, ಇಲ್ಲ ಈ ಥರದೊಂದು ನಾಟಕ ಇದೆ, ಅದು ಆ್ಯಕ್ಚುಲಿ ಫಸ್ಟ್ ಹೇಳಿರಲಿಲ್ಲ ಯಾವ ಕ್ಯಾರೆಕ್ಟರ್ ಏನು ಹೇಳಿರಲಿಲ್ಲ. ಆ ಕ್ಯಾರೆಕ್ಟ್ರಿಗೆ ನೀನೇ ಸೂಟ್ ಆಗ್ತೀಯಾ ಅಂತ ನನಗೆ ಅನ್ನಿಸ್ತಿದೆ. ಸೊ ನೀನು ಮಾಡೋಕ್ಕಾಗತ್ತಾ ಸರ್? ನೀವು ಮಾಡಿಸ್ತೀವಿ, ನಿಮ್ಮ ಕೈಲಿ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂತ ನಿಮ್ಗೆ ಅನಿಸಿದೆ ಅಂದರೆ ಖಂಡಿತ ನಾನು ಮಾಡ್ತೀನಿ ಸರ್, ಆಯಿತು ಏನು ಹೇಳಿ. ಆಮೇಲೆ ಇಲ್ಲ, ಈ ಥರ ಮಂಜಮ್ಮ ಅವ್ರ ಕ್ಯಾರೆಕ್ಟರ್, ಈ ಥರ ಅವ್ರ ಜೀವನ ಚರಿತ್ರೆ ನಾಟಕ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಅದು ನಿನ್ನ ಕೈಲಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರು. ಹಾಗಿದ್ರೆ ಮಾಡ್ತೀವಿ ಸರ್, ಆಯಿತು. ಸೊ ಅಲ್ಲಿಂದ ಶುರುವಾಯಿತು. ನೆಕ್ಸ್ಟು ಏನು ಮಾಡಬೇಕು, ಹೇಗೆ ಪ್ರಿಪ್ರೇಷನ್ಸು ಏನು ಇತ್ತಾ. ಮೊದಲಿಗೆ ಸರ್ನೇ ಕೇಳಿದೆ, ನಿಮ್ಮ ಕಡೆಯಿಂದ ಒಂದಷ್ಟು ಗೈಡ್ಲೈನ್ಸ್ ಕೊಟ್ಬಿಡಿ ಸರ್ ನನಗೆ, ಯಾವ್ಯಾವ ರೀತಿ ನಾನು ಪ್ರಿಪೇರ್ ಆಗಬೇಕಾಗತ್ತೆ ಈ ಪಾತ್ರಕ್ಕೆ. ಯಾಕೆ ನಾನು ಇದುವರೆಗೂ ಆ ಥರದ ಪಾತ್ರಗಳು ನಾನು ಮಾಡಿಲ್ಲ, ಅದರಲ್ಲೂ ಒನ್ ಮ್ಯಾನ್ ಶೋ ಅಂತೂ ನಾನು ಟ್ರೈಯೇ ಮಾಡಿರಲಿಲ್ಲ. ಸೊ ಆದಮೇಲೆ ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು, ಒಂದು ಒನ್ ಮ್ಯಾನ್ ಶೋ ಅನ್ನೋದೊಂದು, ಮತ್ತು ನಮ್ಮ ಈ ಥರ ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ಅನ್ನೋಂಥದ್ದು ಒಂದು. ಸೊ ಅಲ್ಲಿಂದ ಶುರುವಾಯಿತು. ಅಲ್ಲಿಗೆ ಮೊದಲಿಗೆ ಬುಕ್ ಇಸ್ಕೊಂಡು ಹೋದೆ ಸರ್. ಅದರ ಮೊದಲು ಮಂಜಮ್ಮ ಅವ್ರ ಜೀವನದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕಾಗಿತ್ತು. ನನಗೆ ಅಲ್ಲಿವರೆಗೂ ಅವ್ರು ಯಾರು ಅಂತ ಕೂಡ ಅಷ್ಟಾಗಿ ಅಂದರೆ ಗೊತ್ತಿರಲಿಲ್ಲ, ಅವ್ರ ಬಗ್ಗೆ ಅಷ್ಟಾಗಿ ಕೇಳಿರಲಿಲ್ಲ. ಆವಾಗ ಅವ್ರ ಬಗ್ಗೆ ತಿಳ್ಕೊಳ್ಳೋದ್ರ ಮುಖಾಂತರ ಶುರುವಾಗಿದ್ದು. ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಸೀರೆ ಉಟ್ಕೊಳ್ಳೋದು ನನಗೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂತ ಹೇಳ್ಬೋದು. ಮನೇಲಿ ಯಾವ ಥರ ಹೊರಗಡೆ ಎಲ್ಲ ಹೇಗೆ ಬಿಹೇವ್ ಮಾಡ್ಬೋದು ಅನ್ನೋದಕ್ಕೆ ಫಸ್ಟ್ ಎಕ್ಸ್ಪೆರಿಮೆಂಟ್ ನಾನು ಮನೇಲೇ ಮಾಡ್ಕೊಂಡಿದ್ದೆ. ನಮ್ಮ ಅಮ್ಮನ ಹತ್ರ ತೊಗೊಂಡೋಗ್ಬಿಟ್ಟು, ಅಮ್ಮ ನನಗೆ ಸೀರೆ ಉಡಿಸು ನನಗೆ ಅಂತ ಕೇಳಿದ್ದೆ. ಇಲ್ಲ ಬೈದಿಲ್ಲ ನಮ್ಮ ಅಮ್ಮ. ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅವ್ರು ಲೈಕ್ ಸೀರೆ ಉಡ್ಸೋದು ಈ ಥರದೆಲ್ಲ ಸುಮ್ಮನೆ ಅವರು ಖುಷಿಗೆ ಮಾಡಿದರು. ಬಟ್ ನಾನು ಹೋಗಿ ಕೇಳಿದಾಗ ಯಾಕಪ್ಪ ಸೀರೆ ಉಡಿಸ್ಬೇಕು ಅಂತ ಕೇಳಿದ್ರು. ಈವನ್ ನಮ್ಮ ಅಜ್ಜಿ ಕೂಡ ಇದ್ದರು. ಎಲ್ಲರೂ ಆಮೇಲೆ ಇಲ್ಲ ಈ ಥರ ನಾನು ಪಾತ್ರ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ರೆಡಿ ಆಗಬೇಕು ಅಂತ ಹೇಳಿ. ಅಂದರೆ ಆ ಮಂಜಮ್ಮವ್ರ ಜೀವನದಲ್ಲೂ ಆ ಥರದೊಂದು ಘಟನೆ ಬರುತ್ತೆ. ಅವರ ತಾಯಿ ಮಂಜಮ್ಮವರು ಸೀರೆ ಉಟ್ಕೊಂಡಾಗ ಅವರು ಅಳೋದು, ಅವರು ಪಟ್ಟ ನೋವು, ಈ ಇದನ್ನು ನಾನು ಅಟ್ಲೀಸ್ಟ್ ಇಲ್ಲಿ ಯಾವ ರೀತಿ ಕಾಣಬಹುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿದಂಥದ್ದು ಇದು. ಸೊ ಇಂಥದ್ದು ತುಂಬಾ ಇದ್ದಾವೆ ಅದರಲ್ಲಿ. ಅದ್ರ ಜೊತೆಗೆ ಅದೇ ನಾಟಕ ಮಾಡ್ತಾ ಕಲ್ತಿದ್ದು ತುಂಬ ಇದೆ. ಆ್ಯಂಡ್ ಇನ್ನೂ 2 ಮಾತು ಹೇಳಬೇಕಂದ್ರೆ, ಓಕೆ ಈ ನಾಟಕ ಮಾಡಬೇಕಾದ್ರೆ ನನಗನ್ಸಿದ್ದು ಈ ಪಾತ್ರ ನಾನೇ ಯಾಕೆ ಮಾಡಬೇಕಾಯ್ತು ಆಗಿರ್ಬೋದು. ಇಂಥದ್ದೊಂದು ರೀಸನ್ ಇದೆ ಅಂತಂದರೆ, ನಾನು ಮನೆಗೆ ಹೋಗ್ಬೇಕಾದ್ರೆ ಪ್ರತಿದಿನ ನೈಸ್ ರೋಡ್ ಜಂಕ್ಷನ್ ಹತ್ರ ಒಂದಷ್ಟು ಜನ ಇದೇ ಥರ ಟ್ರಾನ್ಸ್ಜೆಂಡರ್ಸ್ ಇವರೆಲ್ಲ ನಿಂತ್ಕೊಂಡಿರೋದನ್ನು ನೋಡ್ತಿದ್ದೆ. ಆಗ ಅನಿಸ್ತಾ ಇದ್ದು ಒಂದೇ ಮಾತು, ಗಂಡಿರ್ಬೋದು ಹೆಣ್ಣಿರ್ಬೋದು ಎಲ್ಲರೂ ನಾನು ನನ್ನದೇ ಅದೊಂದು ಇದು ಬೇಕು ಅಂತ ಹೇಳಿ ಹೊಡೆದಾಡ್ತಿರ್ತಾರೆ. ಏನು ಹೇಳ್ತೀವಿ, ಓಕೆ ನಮ್ಮದೇ ಅದೊಂದು ಅಸ್ತಿತ್ವ ಬೇಕು ಅಂತ ಹೊಡೆದಾಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ, ಕಿತ್ತಾಡ್ತಿರ್ತಾರೆ. ಬಟ್ ಇವರು ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ಇವ್ರ ಬಗ್ಗೆ ಕೇಳೋರು ಯಾರೂ ಇಲ್ವಾ? ಲೈಕ್ ಈ ಥರ ಅನಿಸಿತ್ತು ನನಗೆ. ಅದಾಗಿದ್ದು ಸ್ವಲ್ಪ ದಿನಕ್ಕೆ ಸರ್ ಕಾಲ್ ಮಾಡಿ ಈ ನಾಟಕ ತೊಗೊಂಡ್ವಿ. ಬಟ್ ಇದು ಎಲ್ಲಿ ಸಕ್ಸಸ್ ಆಯಿತು ಅಂತ ನನಗನ್ಸುತ್ತೆ ಅಂದರೆ, ನನ್ನ ಪ್ರದರ್ಶನಗಳಿಗೆ ಕರೆದಿದ್ದವರಲ್ಲಿ ಒಂದಷ್ಟು ಜನ ಬಂದು ಹೇಳಿದ್ರು, ಇದುವರೆಗೂ ನಾವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ವಿ ಕಣಪ್ಪ, ನಿನ್ನ ನಾಟಕ ನೋಡಿದ್ಮೇಲೆ ನಮ್ಗದು ಫೀಲ್ ಆಯಿತು, ಇಷ್ಟು ದಿನ ನಾವು ಅವ್ರನ್ನ ತಪ್ಪಾಗಿ ತಿಳ್ಕೊಂಬಿಟ್ವಿ ಅಂತ. ನನಗೆ ಅಲ್ಲಿ ಖುಷಿ ಅನ್ನಿಸ್ತು. ನಾನು ಮಾಡಿದ ನಾಟಕದಿಂದ ಒಂದಷ್ಟು ಜನಕ್ಕೆ ಆ ಮೆಸೇಜ್ ತಲುಪಿದೆ. ನಾವು ಏನು ಹೇಳಬೇಕು ಅನ್ಕೋತಾ ಇದ್ದೀವಿ, ಆ ಮೆಸೇಜ್ ರೀಚ್ ಆಗ್ತಿದೆ ಅನಿಸಿ ಬಹಳ ಖುಷಿ ಆಯಿತು. ಸೊ ಇಷ್ಟನ್ನು ಹೇಳೋದಕ್ಕಂತೂ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ನಾಟಕಕ್ಕೆ, ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಗುರುಗಳಾದಂಥ ರಘುನಂದನ್ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಹಿಂದೆ ಕನ್ಸೀವ್ ಆಗೋ ಪ್ರೋಸೆಸ್ಸು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಬ್ಬ ಕಲಾವಿದನಿಗೆ ಅನ್ನೋದನ್ನು ನಾವು ಅವ್ರ ಹತ್ರ ಮಾತಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದು ಏನು ಅರ್ಥ ಆಗತ್ತಂದರೆ, ನೋಡಿ ಇವತ್ತು ಯಾವ್ಯಾವ ಸಿನಿಮಾ ಬರ್ತದೆ, ಎಂತೆಂಥದ್ದು ಸಿನಿಮಾ ಬರ್ತದೆ, ಕಲೆ
ಯಾವತ್ತೂ ಅಷ್ಟೇ ಸೊಸೈಟಿಯಲ್ಲಿ ಬೆಸುಗೆ ಮಾಡುವಂಥ ಕೆಲಸ ಮಾಡಬೇಕು, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡಬೇಕು. ಸಮುದಾಯಗಳ ಮಧ್ಯೆ ಬೆಂಕಿ ಇಡುವಂಥ ಕೆಲಸ, ಈ ಥರದ ಕೆಲಸಗಳಾಗಬಾರ್ದು. ಆ ವಿಚಾರದಲ್ಲಿ ಬೇಲೂರು ರಘುನಂದನ್ ಅವರ ನಾಟಕಗಳಾಗಬಹುದು. ಒಂದು ಅವೇರ್ನೆಸ್ಸು, ಸಮುದಾಯದಲ್ಲಿ ಶಾಂತಿ ನೆಲೆಸೋ ಕಡೆಗೆ ಅನೇಕ ಕಾರ್ಯಗಳನ್ನು ಮಾಡ್ತಿದೆ. ಬಹುಶಃ ರಂಗಭೂಮಿ ಕೂಡ ಆ ಕೆಲಸವನ್ನು ಮೆಜಾರಿಟಿಯಾಗಿ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಅದನ್ನು ಹೇಳ್ತಾ, ಯಾಕಂದರೆ ಇತ್ತೀಚೆಗೆ ಒಂದಷ್ಟು ಚರ್ಚೆಗಳು ನಡೀತಿದೆ, ಯಾವುದೇ ಸಿನಿಮಾ ಆಗಿರಬಹುದು ಅಥವಾ ಯಾವುದೇ ಒಂದು ಕೃತಿ ಆಗಬಹುದು. ಸೊ ಅದು ಯಾವತ್ತೂ ಅಷ್ಟೇ ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಬೆಸುಗೆಯನ್ನು ಮಾಡಬೇಕಂತ ಹೇಳ್ತಾ, ಈಗ ಹೆಲನ್ ಮೇಡಮ್ ಅವರು ಇದ್ದಾರೆ. ಮೇಡಮ್ ಅವರೇ, ಸೊ ಇವರು ಮದರ್ ತೆರೆಸಾ ಕ್ಯಾರೆಕ್ಟರಲ್ಲಿ ಅಭಿನಯಿಸಿದರು ಡಾಕ್ಟರ್ ಬೇಲೂರು ರಘುನಂದನ್ ಅವರು ರಚಿಸಿದಂತಹ ನಾಟಕ ಏಕವ್ಯಕ್ತಿ ನಾಟಕದಲ್ಲಿ. ಸೊ ಒನ್ ವುಮೆನ್ ಶೋ ಮಾಡಿದ್ದೀರಿ ಮೇಡಮ್. ಸೊ ಐ ನೋ ನೀವು ವುಮೆನ್ ಇಶ್ಯೂಸನ್ನು ಇಟ್ಕೊಂಡು ನಾಟಕೋತ್ಸವ ಮಾಡ್ತಿದ್ದೀರಾ, ಟ್ರಾನ್ಸ್ಜೆಂಡರ್ ಇಶ್ಯೂಸನ್ನು ಇಟ್ಕೊಂಡು ಮಾಡ್ತಿದ್ದೀರಾ. ವೈ ಬೇಲೂರು ರಘುನಂದನ್ ಓನ್ಲಿ? ಸೊ ಬೇಲೂರು ರಘುನಂದನ್ ಅವರ ನಾಟಕೋತ್ಸವನೇ ಯಾಕೆ ಮಾಡಬೇಕು ಅಂತ ಅನಿಸ್ತು? ವೈ ಇಟ್ ಈಸ್ ಇಂಪಾರ್ಟೆಂಟ್? ಬಿಕಾಸ್ ಒಂದು 5 ನಾಟಕಗಳನ್ನು ಸೇರಿಸಿ ನಾಟಕೋತ್ಸವ ಮಾಡೋದು ತುಂಬ ಕಷ್ಟ. ಸರ್ಕಾರದ ಅನುದಾನ ಇದ್ರೇ ಮಾಡೋದು ಕಷ್ಟ ಇರುತ್ತೆ. ಸೊ ಆ ಎಲ್ಲ ರಿಸೋರ್ಸ್ ಕ್ರಂಚನ್ನು ಇಟ್ಕೊಂಡು ನಿಮ್ಗೆ ಯಾಕೆ ಮಾಡಬೇಕು ಅನಿಸ್ತು ಮೇಡಮ್? ನನ್ನ ಅನುಭವದ ನನಗೆ ತಿಳುವಳಿಕೆ ಬಂದಾಗಿಂದ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ನನಗೆ ತುಂಬ ಕಾಳಜಿ ಅನ್ನೋದಕ್ಕಿಂತ ಕ್ವಶನ್ ಮಾರ್ಕ್ ನನಗೆ ಇದ್ದಿದ್ದು ನನ್ನ ಒಂದು ತಿಳುವಳಿಕೆ ಬಂದಾಗಿನಿಂದನೂ ಕೂಡ. ಯಾಕೆಂದರೆ ನಾನು ಹುಟ್ಟಿದ ಈ ಕಡೆ ಆದ್ರೂ ಕೂಡ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕ. ಪಂಚಾಕ್ಷರಿ ಗವಾಯಿಗಳ ಕಂಪನಿಯಲ್ಲಿ ಎಲ್ಲ ಲಿಂಗತ್ವ ಅಲ್ಪಸಂಖ್ಯಾತರೆ. ಆಗ ಅಜ್ಜೋರು ಅವ್ರಿಗೋಸ್ಕರನೇ ಒಂದು ಕಂಪನಿಯನ್ನು ಕಟ್ಟಿದ್ರು. ಅದು ಈಗ 86 ವರ್ಷದ ಒಂದು ಕಂಪನಿ. ಮತ್ತೆ ನೀವು ಸೀರೆ ಉಡಬಾರ್ದು, ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಬರಬೇಕು, ನಮ್ಮಲ್ಲಿ ಹಾಗೇ ಇರಬೇಕು, ನಿಮ್ಮನ್ನು ಯಾರು ಬೇರೆ ದೃಷ್ಟಿಯಿಂದ ನೋಡಬಾರ್ದು, ಕೀಳಾಗಿ ಕಾಣಬಾರ್ದು. ಇವತ್ತು ಅವರು ಈಗಲೂ ಕೂಡ ಈ ಗಳಿಗೆಯಲ್ಲೂ ಕೂಡ ಅವರು ಒಬ್ಬ ಮಹಿಳೆಯ ಪಾತ್ರ ಮಾಡೋದಿಲ್ಲ. ಆ ರೀತಿಯಾಗಿ ಈಗಲೂ ಪುರುಷರೇ ಮಾಡ್ತಾರೆ, ಯಾವ ಮಹಿಳೆಯರೂ ಮಾಡೋದಿಲ್ಲ ಆ ಕಂಪನಿಯಲ್ಲಿ. 86 ವರ್ಷದ ಕಂಪನಿ ಈಗ ನಡೀತಾ ಇದೆ. ಆ ಕಂಪನಿಗೆ ನನ್ನ ಒಡನಾಟ ತುಂಬ. ಅವರು ಅಕ್ಕ ಅಂತ ನನ್ನ ಹತ್ರ ಬರ್ತಾಯಿದ್ರು. ನಾನು ಅವ್ರನ್ನ ನೋಡಿದಾಗೆಲ್ಲ ನನಗೆ ತುಂಬ ಪ್ರೀತಿ, ಅದು ಯಾಕೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಕೂಡ ಇವರ ಬಗ್ಗೆನೇ ಒಂದು ನನ್ನ ನಾಟಕ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಆಗ ಆ ಒಂದು 25 ಜನ ಕಲಾವಿದರು ನನಗೆ ಸಿಕ್ಕರು. ಅವರ ಜೊತೆಯಲ್ಲೇ ನಾನು ಇಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅವರಿಗೆಲ್ಲ ನಾನು ಕೇಳಿಕೊಂಡು ಅವರನ್ನು ಈ ಗೇಟಿನಿಂದ ಒಳಗಡೆ ಬರೋದಕ್ಕೆ ಸಾಧ್ಯತೆ ಇರಲಿಲ್ಲ ಆ ಸಮಯದಲ್ಲಿ. ಅವ್ರನ್ನ ಒಳಗೆ ಬರುವ ಹಾಗೆ ಮಾಡಿಕೊಂಡು ಮೋಹಿನಿ ಭಸ್ಮಾಸುರ ಅಂತ ಒಂದು ನಾಟಕವನ್ನು ಅವರಿಗೆ ಮಾಡಿಸಿದೆ. ಎಲ್ಲ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರೆ 25 ಜನರಲ್ಲಿ ಅವರಲ್ಲಿ ಎಷ್ಟೊಂದು ಟ್ಯಾಲೆಂಟ್ಗಳು, ಎಷ್ಟೊಂದು ಹಾಡುಗಾರಿಕೆ, ಎಷ್ಟೊಂದು ಡ್ಯಾನ್ಸ್ಗಳು, ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಲ್ಲಿ ಒಬ್ಬರು ಮಾತ್ರ ರಂಗಭೂಮಿಗೆ ಸ್ವಪ್ನ ಕೃಷ್ಣ ಅಂತ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಅರ್ಧನಾರೀಶ್ವರ ನಾಟ್ಯ ಸಂಘ ಅಂತ ಕಟ್ಟಿಕೊಂಡು ಇವತ್ತು ಈ ಕಲೆಯನ್ನೇ ನಂಬಿಕೊಂಡು ಈ ಒಂದು ಸಮಾಜವನ್ನು ಪರಿವರ್ತನೆ ಅವರು ಕೂಡ ಮಾಡ್ತಾ ಇದ್ದಾರೆ. ಅದು ನನಗೆ ಭಾಳ ಹೆಮ್ಮೆ. ಮುಂದೆ ನಾನು ಬೇಲೂರು ರಘುನಂದನ್ ಸರ್ ವಿಚಾರಕ್ಕೆ ಬಂದರೆ, ನಾನು ಅಕ್ಕೈ ನಾಟಕ ನೋಡಿದೆ. ನಾನು ಹತ್ತಿದ್ದೀನಿ ಆ ನಾಟಕನ. ನಿಜವಾಗ್ಲೂ ಅದು ಎಷ್ಟು ಸಲ ಯಾಕಂದರೆ ನಮ್ಮ ಹುಡುಗಿ ನಯನ ಅವರು ತುಂಬ ಅದು ಯಾರು ನಾನು ಅಕಸ್ಮಾತ್ ಕೊಟ್ಟಿದ್ರೆ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಎಕ್ಸ್ಪ್ರೆಷನ್ಗಳು, ಆ ಭಾವನೆಗಳು, ನಾನು ಒಬ್ಬ ನಟಿ ಆಗಿರೋದ್ರಿಂದ ಅಷ್ಟು ಭಾವನಾತ್ಮಕವಾಗಿ ಅವರು ಪರಕಾಯ ಪ್ರವೇಶ ಅಕ್ಕಯ್ಯೇ ಆಗೋಗ್ಬಿಟ್ಟಿದ್ರು ನನಗೆ. ಇವ್ರನ್ನೇ ನೋಡಿದ ಹಾಗೆ ಅನ್ನಿಸ್ತಾ ಇತ್ತು. ಇವ್ರನ್ನ ಇವ್ರಿಗೆ ನೆನಪಿಲ್ಲ. ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ಇವ್ರನ್ನ ಭೇಟಿಯಾಗಿದ್ದೀನಿ. ನಾನು ಹೀಗೆ ನಾಟಕ ಮಾಡಿಸ್ಬೇಕು ಎಲ್ಲನೂ ಅಂದಾಗ ಅವ್ರಿಗೆ ನೆನಪಿಲ್ಲ. ತುಂಬ ತೆಳ್ಳಗಿದ್ರು ಅವರು. ಅವಾಗ ಬಾಫ್ ಕಟ್ಟಿತ್ತು ಮೇಡಮ್ಗೆ. ಅವಾಗ ಅವ್ರಿಗೆ ಕೇಳಿದಾಗ, ಅಯ್ಯೋ ಅವೆಲ್ಲ ಆಗಲ್ಲ ಬಿಡಿ, ನಮ್ಮ ಹೋರಾಟನೇ ಬೇರೆ ಅಂತ ಈ ಮಾತನ್ನು ಕೂಡ ಅಂದಿದ್ರು. ಹಾಗಾಗಿ ಒಂದು ಹೋರಾಟಗಾರ್ತಿ ಇವರಲ್ಲಿ ಇದ್ದಾರಲ್ಲ, ಇವ್ರಿಗೊಂದು ನ್ಯಾಯ ಕೊಡಿಸೋಕ್ಕೆ ಒಂದು ವ್ಯಕ್ತಿ ಇದೆಯಲ್ಲ, ನಮ್ಮ ಸರ್ಕಾರ ಕಣ್ಣು ಅವರಿಗೆ ತೋರಿಸೋದಕ್ಕೋಸ್ಕರ. ಯಾಕಂದರೆ ಸಮುದ್ರಗಳು ಎಲ್ಲ ನಮ್ಮ ಇಲಾಖೆ ಆಯಿತು, ಸರ್ಕಾರ ಆಯಿತು, ನಾವಲ್ಲಿ ಹೋಗಿ ನಾನು ಅಂತ ಹೇಳಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ವಿನಃ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರಾಗಿ ಬಂದು ನಮ್ಮನ್ನು ಗುರುತಿಸ್ತಾರೆ ಅಂದರೆ ಸಾಧ್ಯ ಆಗೋದಿಲ್ಲ. ಹಾಗೆ ಇರಬೇಕಾದ್ರೆ ಇವರ ಒಂದು ಹೋರಾಟಗಾರ್ತಿಯ ಒಂದು ಫ್ಯಾನ್ ಕೂಡ ನಾನು, ಇವರ ಅಭಿಮಾನಿ ಕೂಡ. ಬೇಲೂರು ರಘುನಂದನ್ ಅವರು ಅಕ್ಕೈ ಎಷ್ಟು ಅವರ ತಳಮಳಗಳನ್ನು, ತುಮಲಗಳನ್ನು, ಅವರ ನರನಾಡಿ ಉಸಿರಾಟವನ್ನು ಅದನ್ನು ಅಷ್ಟು ಚೆನ್ನಾಗಿ ಬಿತ್ತರಿಸಿದ್ದಾರೆ. ಆ ನಾಟಕದಿಂದ ನಾನು ಅವರಿಗೆ ಹತ್ತಿರವಾದೆ ಅಂತ ರಘುನಂದನ್ ಸರ್ ಬಗ್ಗೆ ನಾನು ಹೇಳೋದಕ್ಕೆ. ಮಂಜಮ್ಮ ಜೋಗತಿ ಅಂತೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರು ಬೆಳೆದಿರೋದ್ರಿಂದ ಅವ್ರ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅವರ ನಾಟಕವನ್ನು
ಎಲ್ಲಮ್ಮ ಜೋಗತಿ ಅಂತ ನಾನು ನೋಡಿದಾಗ ಅರುಣನ ಬಗ್ಗೆ ನನಗೆ ತುಂಬ ಅಭಿಮಾನ. ಸರ್ ಬಗ್ಗೆ ಅಂತೂ ನನಗೆ ಹೇಳುತ್ತಿರೋದಷ್ಟು ಹೆಣ್ಣುಗರಳಿನ ಒಂದು ತಾಯಿಯ ಒಂದು ಮೃದುತ್ವ ಇರುವಂಥ ಒಬ್ಬ ಪುರುಷ ಅವರು ಅನ್ನೋದಕ್ಕೆ ಇಷ್ಟಪಡ್ತೀನಿ. ವಯಸ್ಸಿನಲ್ಲಿ ನನಗಿಂತ ಸಣ್ಣವರು, ಆದರೆ ನನಗೆ ಅವರು ಗುರುಗಳು. ಆದರೆ ಈಗ ಅಷ್ಟೊಂದು ಮೃದುತ್ವ ಅವರಲ್ಲಿ ಇದೆ. ನೋಡೋದಕ್ಕೆ ಅವರು ಸ್ವಲ್ಪ ಹಾಗೆ ನೋಡಿದ್ರೂ ಇವರ ಪುರುಷ ಅಂದರೆ ಅಲ್ಲ, ನನಗೆ ಅವರಿಗೆ ತಾಯಿ ಒಂದು ಹೃದಯ ಇದೆ, ಎಲ್ಲರನ್ನೂ ಬರಮಾಡಿಕೊಳ್ತಾರೆ, ಎಲ್ಲರನ್ನೂ ಒಪ್ಕೊಳ್ತಾರೆ. ಅಷ್ಟು ಒಂದು ಪ್ರೀತಿಯಿಂದ ಅವರು ಮದರ್ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲ ಅಲ್ಲ, ಆ ಥರನೇ ಇದ್ದಾರೆ. ಈಗ ನೋಡಿ, ಈಗ ಜೋಗತಿ ಆಯಿತು, ಅಕ್ಕಯ್ಯ ಆಯಿತು, ಯಾಕೆ ಮಾಡಬೇಕಾಗಿತ್ತು ಅವರು? ಮಹಿಳಾ ಸಬ್ಜೆಕ್ಟ್ಗಳು ಸಿಕ್ಕಾಪಟ್ಟೆ ಇತ್ತು. ಆದರೆ ದೃಶ್ಯ ಮಾಧ್ಯಮ ಬಹಳ ಕೆಲಸ ಮಾಡುತ್ತೆ ನಮಗೆ. ಈಗ ನಾನು ಓಪನ್ ಆಗಿ ನಾನು ಹೇಳ್ಕೊಳ್ತೀನಿ. ನಾನು ಇವ್ರನ್ನೆಲ್ಲ ನಾನು ಕರ್ಕೊಂಡು ಬಂದಾಗ, ಓ ನೀನು ಅವಳೇನಾ ಅಂತ ಕೇಳಿದರು ಕೆಲವೊಂದು ದೊಡ್ಡವರು. ನೀವು ಹಾಗೆ ಅಂದ್ಕೊಂಡ್ರೆ ನಾನು ಹಾಗೆ ಸರ್, ಹೀಗೆ ಅಂದ್ಕೊಂಡ್ರೆ ಹೀಗೆ ಸರ್, ಎರಡೂ ಇದ್ದೀನಿ ಸರ್ ನಾನು ಅಂತ ನಾನು ಕೆಲವೊಂದು ಜನಗಳಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಹಾಗಾಗಿ ಸರ್ ಒಂದು ಹೋರಾಟ ಮಾಡ್ತಾಯಿದ್ದಾರೆ ನನಗನ್ನಿಸ್ತು. ಈ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆನೇ ಏನೋ ಒಂದು ಮೆಸೇಜನ್ನು ಹೇಳಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ನಾಟಕವನ್ನು ನಾನು ಇಲ್ಲಿ ತುಂಬ ಅಧಿನಾಯಕಿ, ತುಂಬ ನಾಟಕಗಳಿತ್ತು, ಆದರೆ ಲಿಮಿಟ್ಟಾಗಿ ನಾವು ಆರಿಸ್ಕೊಂಡಿದ್ದೇ ಈ ಒಂದು ಮಹಿಳಾ ಪ್ರಧಾನವಾಗಿ. ಹುಟ್ಟುವಾಗ ಗಂಡು ಮಕ್ಕಳು ನಮ್ಮ ಮನೇಲಿ ಹುಟ್ಟಿದ್ರೆ, ನನಗೆ 2 ಗಂಡು ಮಕ್ಕಳು ಹುಟ್ಟಿದಾಗ ಲಂಗ ಬ್ಲೌಸ್ ಹಾಕ್ತೀವಿ, ಹೂ ಮುಡಿಸ್ತೀವಿ. ಹುಡುಗನಿಗೆ ನಾವು ಸಣ್ಣ ಮಗು ಇರಬೇಕಾದ್ರೆ 5 ವರ್ಷ ತನಕನೂ ನಾವು ಅದನ್ನೇ ಮಾಡ್ತೀವಿ. ನಾವು ಸಂಸ್ಕೃತಿ ನೋಡಿ ಹೇಗಿದೆ, ಯಾಕೆ ಒಂದು ಪ್ಯಾಂಟ್ ಶರ್ಟ್ ಹಾಕಬೇಕು? ಅದೇ ಹೆಣ್ಣು ಹುಡುಗಿ ಹುಟ್ಟಿದ್ರೆ ಅದಕ್ಕೆ ಪ್ಯಾಂಟ್ ಶರ್ಟ್ ಹಾಕ್ತೀವಿ ನಾವು. ಇಲ್ಲೇ ನಾವು ಹುಟ್ಟಿದಾಗ ನಾವು ತಾಯಂದಿರು ಮಾಡುವಂಥದ್ದು. ಅದೇ ಬೆಳೆದ ಮೇಲೆ ಅವರು ಸೀರೆ ಹುಟ್ಟಾಗ ಯಾಕೆ ನಮಗೆ ಬೇಜಾರಾಗುತ್ತೆ? ಆ ಒಂದು ತಾಯಂದ್ರ ಬಗ್ಗೆ ನನಗೊಂದು ಸ್ವಲ್ಪ ಬೇಸರ ಇದೆ ಈಗಲೂ ಕೂಡ. ಯಾಕೆ ಅವರನ್ನು ಬೇರೆ ಅಂತ ನೋಡ್ತಾರೆ ಅನ್ನೋದು, ಆ ಒಂದು ಕಳಕಳಿಯರೊಳಗೆ ಅದನ್ನು ಅವರು ತುಂಬ ಚೆನ್ನಾಗಿ ರೂಢಿಸ್ಕೊಂಡಿದ್ದಕ್ಕೆ. ಹಾಗಾಗಿ ನಾನು ರಘುನಂದನ್ ಅವರ ಒಂದು ವಿಚಾರಕ್ಕೆ ಕೆಲವೊಂದು ಸಮಾನ ಮನಸ್ಕರು ಅಂತ ಇರ್ತಾರಲ್ಲ, ಹಾಗಾಗಿ ಅದರಲ್ಲಿ ಕೆಲವೊಂದು ವಿಚಾರಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸಾರಿಗೆ ನಾನು ಕೇಳಿದೆ, ಮದರ್ ತೆರೇಸಾ ನಾಟಕ ಮಾಡಿದ್ರಿ, ಅವರು ರಚಿಸಿರುವಂಥದ್ದು. ಅದರ ಬಗ್ಗೆ 1-2 ಅನುಭವ ಹೇಗಿತ್ತು ಅಂತ ಹೇಳಿ. ಮದರ್ ತೆರೇಸಾ ಏನು ಹೇಳಿ, ನನಗೆ ವೃತ್ತಿ ರಂಗಭೂಮಿ ಕಲಾವಿದೆ. ನನ್ನ ಒಂದು 55 ವರ್ಷದ ಸರ್ವಿಸು ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ, ನನ್ನ ತಾಯಿ ಕೂಡ ಗುಬ್ಬಿ ವೀರಣ್ಣ ಪ್ರಶಸ್ತಿ ವಿಜೇತರು, ತೆರೇಸಮ್ಮ ಡಿಸೋಜ ಅಂತ, ಅವರ ಮಗಳು ನಾನು. ಆದರೆ ಎಲ್ಲ ಅಂದರೆ ಏನಂತಾರೆ, ಎಲ್ಲ ರೌದ್ರ, ಹಾಸ್ಯ, ಶೃಂಗಾರ ಎಲ್ಲವನ್ನು ಬೀವತ್ಸ ಎಲ್ಲವನ್ನು ಮಾಡಿದಂಥ, ಈಗ ನಾನು ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಾಯಿದೆ ಎಲ್ಲೆಲ್ಲ ಮಾಡ್ತಾಯಿದ್ದೀನಿ ನಾನು ಇವಾಗ. ಆ ರೀತಿ ಇದ್ದಂಥ ನಾನು ಮಹಿಳೆ. ಸರ್ ನನ್ನ ಮದರ್ ತೆರೇಸಾ ಮಾಡಬೇಕಾದ್ರೆ ಬರೀ ಶಾಂತಿ, ಅದನ್ನು ಕಟ್ಟಾಕ್ಬಿಟ್ಟಿದ್ರು ಅವರು. ಎಲ್ಲಿ ಹಿಂಗೆ ಹೋಗಂಗಿಲ್ಲ. ನಾನು ಬೇಸಿಕ್ ಭರತನಾಟ್ಯ ಡ್ಯಾನ್ಸರ್ ಆಗಿರೋದ್ರಿಂದ ಸ್ವಲ್ಪ ಹೀಗೆ ಹೋಗ್ತಾಯಿತ್ತು, ಹಾಲು ಬಂತು, ಹೆಲನ್ನವ್ರು ಬಂದರು. ಅಲ್ಲಿ ಹೆಲನ್ ಬರಬಾರ್ದು ನನಗೆ, ಅದನ್ನಷ್ಟು ಪ್ರೀತಿಯಿಂದ ನನ್ನನ್ನು ಒಂದು ಕಟ್ಟಾಕ್ಬಿಟ್ಟಿದ್ರು. ಜೈಲು ಅಂತಾರಲ್ಲ, ಜೈಲು ಇನ್ನೂ ಸ್ವತಂತ್ರವಾಗಿರ್ತೀವಿ, ಈ ಬೇಲೂರು ಸರ್ ಆ ಮದರ್ ತೆರೇಸಾದೊಳಗೆ ಹಾಕ್ಬಿಟ್ಟಿದ್ರು. ಅದರಲ್ಲಿ ಎಷ್ಟೋ ಒಂದು ಕಡೆ ನಾನು ತುಂಬ ಕಡೆ ಸಾರು ಮಂಗಳೂರು ಕಡೆ ಮಾಡಿಸಿದ್ರು, ಬೆಂಗಳೂರು, ಧಾರವಾಡದಲ್ಲಿ ಕೂಡ ನಾನು 5 ಶೋ ಏನೋ ನಾವು ಮಾಡಿದ್ವಿ. ಆಮೇಲೆ ಬೆಂಗಳೂರು ಕೂಡ ಮಾಡಿದ್ವಿ. ಆ ನಾಟಕ ಇನ್ನೂ ನನಗೆ ಮಾಡಬೇಕು ಅಂತ ಒಬ್ಬ ಮನುಷ್ಯ ಆ ನಾಟಕ ನೋಡ್ತಾ ಇದ್ದರೆ ಪರಿವರ್ತನೆ ಆಗ್ತಾನೆ. ಇನ್ನು ಸಾಕು ನಮ್ಮ ಜೀವನ, ಈ ಕೆಟ್ಟದನ್ನು ಮಾಡಬಾರ್ದು, ಕೆಟ್ಟ ವಿಚಾರಗಳು ಬೇಡ, ಎಲ್ಲರನ್ನೂ ಪಾಸಿಟಿವ್ ಆಗಿ ನೋಡೋಣ, ನೆಗೆಟಿವ್ ಬೇಡವೇ ಬೇಡ ನಮ್ಮ ಜೀವನದಲ್ಲಿ ಅನ್ನುವಂಥ ನಾಟಕ ಅದು. ನಾನು ಜನಕ ಜಾತಿ ಜಾನಕಿ ಮಾಡಿದ್ದೆ, ಜಾನಕಿಯಿಂದ ಮದರ್ ತೆರೇಸಾಗೆ ತಂದುಬಿಟ್ರು ಸಾರು. ಹಾಗಾಗಿ ಈ ಶಾಂತಿ ಸ್ವರೂಪ ಏನಿದೆ ನನ್ನನ್ನು ಆವರಿಸ್ಕೊಂಡು ಇವತ್ತು ಈ ನಾಟಕೋತ್ಸವ ಮಾಡೋದಕ್ಕೆ ನನಗೆ ತುಂಬ ಸಹಾಯ ಆಯಿತು. ಅದರಲ್ಲಿ ನನ್ನ ಜೊತೆ ಇರುವಂತೂ ಕೂಡ ಮದರ್ ತೆರೇಸಾಗೆ ಸಪೋರ್ಟ್ ಆದಂಥ ವ್ಯಕ್ತಿಗಳೇ. ಅದರಲ್ಲಿ ಇಲ್ಲೊಬ್ಬರು ಕೂತಿದ್ದಾರೆ, ಚಂದ್ರು ಸಾರು, ನಮ್ಮ ನಾಟಕ ಅಕಾಡೆಮಿ GPO ಚಂದ್ರು ಅವರು, ನಾಟಕ ಅಕಾಡೆಮಿ ಸದಸ್ಯರು ಅವರು, ರವಿ ಸಿರವಾರ್ ಅವರು, ಆಗ ವೀರೇಶ್ ಮುತ್ತಿನಮಠ ಅವರು. ಹೀಗೆ ಒಂದಿಷ್ಟು ನಮ್ಮ ಸಮುದಾಯಗಳು ತುಂಬ ಶಾಂತವಾಗಿದೆ. ಎಲ್ಲೋ ಈಗೀಗ ಬಂದಾಗ ಮೇಡಮ್ ಬಂದಿದ್ದಾರೆ, ವೈಷ್ಣವಿ ಮೇಡಮ್ ಬಂದಿದ್ದಾರೆ, ಸುಧೀರ್ ಸರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಚಾರಗಳನ್ನು ಇಲಾಖೆ ಸರ್ಕಾರದಿಂದ ನಮಗೆ ಈ ರೀತಿ ಆಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ವಿನಃ ಸರ್ ಹೇಳಿದಾಗೆ ಅಧಿಕಾರಿಗಳು ಅದನ್ನು ಪ್ರಯತ್ನ ಮಾಡಲೇಬೇಕು. ಇಲ್ಲಿ ಅಧಿಕಾರಿಗಳಾಗಲಿ, ಮಿನಿಸ್ಟ್ರ್ ಕೆಲಸ ಇದು, ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳ ಕೆಲಸ
ಮುಖ್ಯಮಂತ್ರಿಗಳ ತನಕ ಮುಟ್ಟಿಸುವಂಥ ವಿಚಾರಗಳು ಅಂದಾಗ ನಮ್ಮ ಕೆಲಸಗಳು ಎಲ್ಲ ಈಸಿ ಆಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಲಾವಿದರು ಸ್ವಲ್ಪ ಒಗ್ಗಟ್ಟಾಗೋದು ಕಡಿಮೆ ಇದೆ. ನಾವು ಸ್ವಲ್ಪ ಒಗ್ಗಟ್ಟಾಗಿ ಅವರನ್ನು ಬೇಡಿಕೊಂಡ್ರೆ ಇಲ್ಲ ಕೇಳಿಕೊಂಡ್ರೆ ಅದು ನಮ್ಮ ಕೆಲಸಗಳು ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ಇವತ್ತು ನನಗೆ ಬೇಲೂರು ರಘುನಂದನ್ ಅವರಿಗೆ ಇವತ್ತು ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಅಕ್ಕೈ ಹಾಗೂ ಮಂಜಮ್ಮ ಜೋಗತಿಯ ನಾಟಕವನ್ನು ಇವತ್ತು ನಮ್ಮ ರಂಗಬದುಕು ಟ್ರಸ್ಟಿಗೆ ಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಪ್ರಣಾಮಗಳನ್ನು ನಾನು ಅರ್ಪಿಸ್ತೀನಿ. ಇದು ಒಂದು ನನಗೆ ಎಲ್ಲ ಕಡೆನೂ ಮಾಡಬೇಕು. ಇದನ್ನು ಮಹಿಳಾ ಒಂದು ಜಾಗೃತಿ ಕೂಡ, ಇದು ಒಂದು ಸಣ್ಣ ಹೋರಾಟ. ಕಿಚ್ಚನ್ನು ಎಲ್ಲಿ ನಮ್ಮನ್ನು ಇವರಲ್ಲ ಅಂತ ಇದ್ದಾರೋ ಅಲ್ಲಿ ಹೌದು ಅಂತ ನಾವು ತೋರಿಸ್ಕೊಳ್ಬೇಕಾಗಿದೆ. ಅವ್ರದ್ದು ಚಿಟ್ಟೆ ನಾಟಕದಲ್ಲಿ ಒಂದು ಲೈನ್ ಬರುತ್ತೆ ಅವರೇ, ಅಪ್ಪನಿಗೆ ಯಾವ ಬಣ್ಣ, ಅಮ್ಮನಿಗೆ ಯಾವ ಬಣ್ಣ. ಈಗ ನಾವು ಇವತ್ತಿನ ದಿನದಲ್ಲಿ ಏನಾಗ್ಬಿಟ್ಟಿದೆ, ದೇವ್ರುಗಳಿಗೆ ಧರ್ಮಗಳಿಗೆ ತುಂಬ ಬಣ್ಣಗಳನ್ನ ಕೊಟ್ಬಿಟ್ಟಿದ್ದೀವಿ. ಅದ್ರಲ್ಲಿ ಅವರೇ ಒಂದು ಕ್ವಶನ್ ಮಾಡ್ತಾರೆ, ದೇವ್ರಿಗೆ ಯಾವ ಬಣ್ಣ ಅಂತ. ಯಾವ ಬಣ್ಣ ನಾವು ಹೇಗೆ ಹೇಳೋಕ್ಕಾಗತ್ತೆ? ಈ ಥರ ವಿಚಾರಗಳು ಟೆಕ್ನಿಕಲಿ ಯೋಚನೆ ಮಾಡೋ ತಲೆಯಲ್ಲೂ ಬಿತ್ತಬಹುದು ಅನ್ನೋದು ಇವರ ನಾಟಕಗಳಿಂದ ಅರ್ಥ ಆಯಿತು. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಅವರು ಬಹುಮುಖ ಪ್ರತಿಭೆ ಹೇಗೋ ಬಹುಮುಖಿ ಭಾವನೆಗಳು ಸಹ ಇದೆ. ಒಂದೊಂದು ಸಲ ಒಂದೊಂದು ಹೇಳ್ತಾ ಇರ್ತಾರೆ. ಈಗ ನಮ್ಮದೊಂದು ಪ್ಯಾಟ್ರನ್ ಇರುತ್ತೆ, ಯುದ್ಧ ಆದಾಗ ಅಥವಾ ರಾಕ್ಷಸ ಸೀನ್ ಬಂದಾಗ ರೆಡ್ ಮಾಡೋದು, ಮಳೆ ಬಂದಾಗ ವೈಟ್ ಕಲರ್ ಮಾಡೋದು, ನೈಟ್ ಆದಾಗ ಬ್ಲೂ ಕಲರ್ ಮಾಡೋದು. ಇವ್ರ ನಾಟಕದಲ್ಲಿ ಇವರು ಕಷ್ಟಕ್ಕೆ ಬಣ್ಣ ಕೇಳ್ತಾರೆ. ಕಷ್ಟಗಳಿಗೆ ನಾನು ಏನು ಬಣ್ಣ ಕೊಡಲಿ, ಕಷ್ಟಗಳಿಗೆ ಬಣ್ಣ ಕೊಡೋಕ್ಕಾಗಲ್ಲ ಹಂಗೆ. ಬಟ್ ಅವರೇ ಏನೋ ಒಂದು ಹೇಳ್ಬಿಟ್ಟು ಫಸ್ಟೇ ಅವರೇ ಒಂದು ಡಿಸೈನ್ ಮಾಡ್ಕೊಂಬಿಟ್ಟಿರ್ತಾರಲ್ಲ. ಅವ್ರ ಪ್ರಕಾರ ಸ್ಕ್ರಿಪ್ಟ್ ಮಾತ್ರ ಅಲ್ಲ, ಆ್ಯಕ್ಟರ್ಸ್ ಮಾತ್ರ ಅಲ್ಲ, ಬ್ಲಾಕಿಂಗ್ ಮಾತ್ರ ಅಲ್ಲ, ಲೈಟ್ ಕೂಡ ಒಂದು ಕಥೆನೇ, ಲೈಟ್ ಕೂಡ ಒಂದು ಎಮೋಷನ್ನೇ, ಮೇಕಪ್ ಕೂಡ ಒಂದು ಎಮೋಷನ್ನೇ, ಕಾಸ್ಟ್ಯೂಮ್ ಕೂಡ ಒಂದು ಎಮೋಷನ್ನೇ. ಅದೆಲ್ಲವೂ ಕೂಡ ನಾಟಕದ ಭಾಗವಾದಾಗ ಮಾತ್ರ ನಾಟಕ ಗಿಟ್ಟೋದು ಅಂತ ಹೇಳ್ಬಿಟ್ಟು ಅವರ ಒಂದು ಪಾಯಿಂಟು. ಲಾಸ್ಟ್ ನಾಟಕದಲ್ಲಿ ಏನೋ ಒಂದು ಬ್ಲಾಕಿಂಗ್ ಮಾಡ್ಕೊಂಡ್ರೆ, ಐ ಥಿಂಕ್ ತಿಮ್ಮಕ್ಕ ಅನಿಸುತ್ತೆ. ತಿಮ್ಮಕ್ಕದಲ್ಲಿ ಮಳೆ ಸೀನೆಲ್ಲ ಬರುತ್ತೆ. ಅವ್ರು ನನಗೊಂದು ಲೈಟ್ ಪ್ಯಾಟ್ರನ್ ಒಂದು ಕೇಳಿದ್ರು, ಏನಾಗಬೇಕು, ಸೀನ್ ಹಿಂಗಿರುತ್ತೆ, ಸೀನ್ ಓಪನ್ ಆಗುತ್ತೆ, ಜನರಲ್ ಇರುತ್ತೆ, ಮಳೆ ಬರುತ್ತೆ, ನಾರ್ಮಲಾಗಿ ಆಗುತ್ತೆ, ಈ ಥರ ಏನೇನೋ ಬೇಕು ಅಂತ ಕೇಳ್ಬಿಟ್ರು ಒಂದು ಲೈಟಲ್ಲಿ. ಅವ್ರು ಕೇಳ್ದಂಗೆ ಆ ಥರ ಲೈಟ್ ಕಂಡಿಡ್ದೇ ಇಲ್ಲ. ಕಂಡಿಡ್ದಿರೋ ಲೈಟ್ ನಾನು ಹೆಂಗೆ ಮಾಡೋಕ್ಕಾಗುತ್ತೆ? ಇನೋವೇಷನ್ ಕಂಟೆಂಟ್ ಕೊಡ್ತಾರೆ ಅವರು. ಇನೋವೇಷನ್ ಆ ಐಡಿಯಾ ನನಗೆ ಕೊಟ್ಟಿದ್ದಾರೆ, ನೀನು ಕಂಡಿಡಿ ಅಂತ ಹೇಳ್ಬಿಟ್ಟು. ಸೊ ಸೌಂಡ್ ಆ್ಯಂಡ್ ಲೈಟ್ ಕೂಡ ತುಂಬ ಇಂಪಾರ್ಟೆಂಟು. ಈ ವೇದಿಕೆ ಮುಖಾಂತರ ಅದನ್ನು ಇವ್ರ ಜೊತೆ ಹಂಚ್ಕೊಳ್ಳೋಕ್ಕೆ, ಇವ್ರಿಗೆ ಅರ್ಥ ಮಾಡ್ಸೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಾಟಕಗಳಿಂದ ನಾವೊಂದಷ್ಟು ಕಲಿತೀವಿ ಸರ್. ನಾಟಕಗಳ ಬಗ್ಗೆ ನನ್ನ ಅನುಭವವನ್ನು, ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ, ನಾನು ಒಬ್ಬ ಸಾಹಿತ್ಯ ಮತ್ತು ರಂಗಭೂಮಿಯ ಅಭ್ಯಾಸಿಯಾಗಿ ರಘುನಂದನ್ ಅವರ ಹಲವಾರು ಕೃತಿಗಳನ್ನು ಓದಿದ್ದೀನಿ ಮತ್ತು ಅವರ ಹಲವು ನಾಟಕಗಳನ್ನು ನೋಡಿದ್ದೀನಿ. ಅದು ಕಟ್ಟುಕತೆಗಳಾಗಿರಬಹುದು, ಅಪ್ಪ ಕಾಣೆಯಾಗಿದ್ದಾನೆ ಆಗಿರಬಹುದು ಅಂತ ಸಾಹಿತ್ಯ ಕೃತಿಗಳು ಆಗಿರಬಹುದು, ಅಥವಾ ಇಲ್ಲಿ ಸಾಲು ಸಾಲು ಇರುವಂತಹ ನಾಟಕಗಳಾಗಿರಬಹುದು. ಅದೆಲ್ಲದರನ್ನ ಒಟ್ಟಂದವಾಗಿ ನಾವು ನೋಡುವಾಗ ನನಗೆ ಬಹಳ ಮುಖ್ಯವಾಗಿ 2 ಅಂಶಗಳು ನನಗೆ ನಾನು ಗುರುತಿಸ್ಕೊಂಡಿರುವಂತಹದ್ದು. ಮೊದಲನೇದು, ಅವರ ಇಡೀ ಸಾಹಿತ್ಯ ಮತ್ತು ಇಡೀ ನಾಟಕಗಳ ಒಳ ಹೂರಣ ಸ್ತ್ರೀ ಪ್ರಧಾನವಾದದ್ದು. ಅದೊಂದು ಮಹಿಳಾ ದನಿ, ಒಳದನಿ. ಆದರೆ ಅದನ್ನು ಅವ್ರು ಯಾವತ್ತೂ ಘೋಷಣೆಗಳ, ಅಬ್ಬರಗಳ ರೀತಿಯಲ್ಲಿ ಪ್ರಸ್ತುತಪಡಿಸೋದಿಲ್ಲ. ಅದು ಬಹಳ ಒಂದು ಒಳಗೆ ಹರಿಯುವ ನದಿಯಾಗಿ, ಆ ನದಿಗಿರುವಂಥ ಶಕ್ತಿ, ಕಲ್ಲನ್ನು ಕೂಡ ಕೊರೆದುಕೊಂಡು ಅದಕ್ಕೆ ಆಕಾರ ಕೊಡುವಂಥ ಶಕ್ತಿಯಾಗಿ ಅದು ಅವರ ಎಲ್ಲ ಕೃತಿಗಳಲ್ಲಿ ಕಾಣ್ತಾ ಇರುತ್ತೆ. ಇದು ಒಂದು. ಇನ್ನು ಎರಡನೇದಾಗಿ, ರಘುನಂದನ್ ಅವರ ಬಹುತೇಕ ಕೃತಿಗಳು, ಅದು ನಾಟಕ ಆ್ಯಸ್ ವೆಲ್ ಆಸ್ ಸಾಹಿತ್ಯ ಕೃತಿಗಳು, ಅದರಲ್ಲಿ ಒಂದು ಶೋಧನೆ ಇದೆ. ಹೆಣ್ಣೊಳಗಿನ ಗಂಡನ್ನು ಮತ್ತು ಗಂಡೊಳಗಿನ ಹೆಣ್ಣನ್ನು ಪರಸ್ಪರ ಶೋಧನೆ ಮಾಡುವಂತಹ, ಅದನ್ನು ತಿಳಿಸಿಕೊಡುವಂತಹ, ಆ ಮೂಲಕ ಹೆಣ್ಣು ಗಂಡು ಅನ್ನುವಂತಹ ಈ ತಾರತಮ್ಯತೆಯಿಂದಲೇ ಸಮಾಜದೊಳಗೆ ಇರುವಂತಹ ಅಸಮಾನತೆಯನ್ನು ಇತ್ಯಾದಿಗಳನ್ನು ಬೊಟ್ಟು ಮಾಡಿ ತೋರಿಸುವಂತಹ, ಆ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಗೆ ಒಂದು ತಣ್ಣನೆಯ ಬೀಜವನ್ನು ಬಿತ್ತುಬಿಡುವಂತಹ ಒಂದು ಅದ್ಭುತವಾದಂಥ ಶಕ್ತಿ ಅವರ ರೈಟಿಂಗ್ಸ್ಗೆ ಮತ್ತು ಅವರ ನಿರ್ದೇಶನದ ಎಲ್ಲ ನಾಟಕಗಳಿಗೆ ಇದೆ. ಇದು ನಾಟಕೋತ್ಸವದಲ್ಲಿ ಕೇವಲ 5 ನಾಟಕಗಳನ್ನು ಮಾತ್ರ ನಾವು ಹಲವಾರು ಮಿತಿಗಳ ನಡುವೆ ಆಯೋಜನೆ ಮಾಡಿದ್ದಾರೆ ಹೆಲನ್ ಮೇಡಮ್ ಅವರು. ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳು, ಧನ್ಯವಾದಗಳು ಮೇಡಮ್. ಇಲ್ಲಿ ಪ್ರದರ್ಶನಗೊಳ್ತಾ ಇರೋದು ನಾಟಕೋತ್ಸವದಲ್ಲಿ ಕೇವಲ 5 ನಾಟಕಗಳು.
ಇನ್ನೂ ಹಲವು ನಾಟಕಗಳು ಸಾಲು ಸಾಲಾಗಿ ಅವರು ರಂಗಭೂಮಿಗೆ ಅರ್ಪಿಸಿದ್ದಾರೆ. ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೀಗೆ ಯಶಸ್ವಿ ನಾಟಕೋತ್ಸವದಲ್ಲೇ ಪ್ರದರ್ಶನಗಳನ್ನುಗೊಳ್ಳಿ. ಒಂದೊಂದು ನಾಟಕನೂ 20-25 ಪ್ರದರ್ಶನಗಳು ಕನಿಷ್ಠ ಪಡೆದಿರುವಂತಹದ್ದು. ಅಂತಹ ಅರ್ಹತೆ ಆ ನಾಟಕಗಳಿಗೆ ಇದೆ. ಅದು ಸ್ಕ್ರಿಪ್ಟ್ ಆಗಿರ್ಬೋದು, ಅದು ನಿರ್ದೇಶನ ಆಗಿರ್ಬೋದು, ಅವ್ರು ಮಾಡುವಂಥ ರಂಗಸಜ್ಜಿಕೆಗಳಾಗಿರ್ಬೋದು, ಅದರಲ್ಲಿ ಕಂಡುಕೊಳ್ಳುವಂಥ ಇನ್ನೋವೇಟಿವಿಟಿ ಆಗಿರಬಹುದು, ಆ ಹೊಸತನ, ಇವೆಲ್ಲವೂ ಕೂಡ ಆ ಒಂದೊಂದು ನಾಟಕಗಳಲ್ಲೂ ಕೂಡ ಎದ್ದು ಕಾಣ್ತಿರುತ್ತೆ. ಆ ಎಲ್ಲ ನಾಟಕವನ್ನು ನೋಡುವಂತಹ ಸೌಭಾಗ್ಯ ಮುಂದಿನ ದಿನಗಳಲ್ಲಿ ನಮಗೆ ಒದಗಿ ಬರಲಿ. ಅದಕ್ಕೆ ಇಷ್ಟು ಜನ ಶ್ರಮಿಸ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಡಿಯನ್ನಲ್ಲಿ ಕೂತ್ಕೊಂಡಿದ್ದಾರೆ ಲಕ್ಷ್ಮೀ ಮೇಡಮ್ ಅವರು, ಡಾಕ್ಟರ್ ಬೇಲೂರು ರಘುನಂದನ್ ಅವರ ಮಿಸ್ಸಸ್ ಅವರು. ಮೇಡಮ್ ಸೊ ಎಲ್ಲರೂ ಸಂಭ್ರಮಿಸ್ತಿದ್ದಾರೆ ವುಮೆನ್ ಪರವಾದಂತಹ ಕಾಳಜಿ ಇರುವಂಥ ಸಾಹಿತ್ಯದ ಬಗ್ಗೆ ಅಥವಾ ಈ ಆ್ಯಕ್ಟಿವಿಟೀಸ್ ಬಗ್ಗೆ. ನಿಜವಾಗ್ಲೂ ಸರ್ ಹೇಗಿರ್ತಾರೆ ಮನೆಯಲ್ಲಿ ಇದೇ ಥರ ಅಥವಾ ಎಲ್ಲ ಫ್ರಸ್ಟ್ರೇಷನ್ ತಂದು ಮನೇಲಿ ಬಿಡ್ತಾರ ಅಥವಾ ಅಲ್ಲಿ ಶಾಂತವಾಗಿರ್ತಾರೆ, ಹೇಗಿರ್ತಾರೆ? ಇಲ್ಲ, ಅವರು ಸದಾ ತಲೆಯಲ್ಲಿ ಏನಾದರೂ ಯೋಚನೆ ಮಾಡ್ತಾನೆ ಇರ್ತಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಓದ್ತಾ ಇರ್ತಾರೆ. ಮತ್ತು ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಎದ್ದು ರಿಹರ್ಸಲ್ಸು, ನಾಟಕ ಹೀಗೆ ಶುರುವಾಗುತ್ತೆ. ಮನೇಲಿ ಅವರ ಟೈಮ್ ಕಳೆಯೋದು ತುಂಬ ಕಡಿಮೆ, ಹೊರಗಡೆ ಪ್ರಪಂಚನೇ ಅವರಿಗೆಲ್ಲ. ಸೊ ಹಿ ಫೀಲ್ಸ್ ವೆರಿ ಹ್ಯಾಪಿ. ಮಾತು ಮನೇಲಿ ಅಂದರೆ ಸ್ವಲ್ಪ ಕಡಿಮೆನೇ ಮಾತು ಅವರಿಗೆ, ಶಾಂತ. ಮತ್ತು ಅವ್ರ ಸುತ್ತ ಸದಾ ಪುಸ್ತಕಗಳಿರುತ್ತೆ, ಅವ್ರದ್ದೇ ಒಂದು ಲೈಬ್ರರಿ, ಅವ್ರದ್ದೇ ಪ್ರಪಂಚ. ಮತ್ತು ಅವ್ರ ಸುತ್ತ ಹುಡುಗರಿರ್ಬೇಕು ಅವರಿಗೆ, ಅವ್ರ ಜೊತೆ ಸ್ಟೂಡೆಂಟ್ಸು, ನಾಟಕ. ಹಿ ಎಂಜಾಯ್ಸ್ ಇಟ್. ಖುಷಿ ಆಗುತ್ತೆ, ಅವ್ರ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ. ಮತ್ತು ಅವರು ಬರೀ ಈವನ್ ಅವ್ರ ಮಕ್ಕಳನ್ನೂ ಕೂಡ, ನನ್ನ ಮಗನೂ ಕೂಡ ಒಬ್ಬ ಕಲಾವಿದ. ನಾಟಕದಲ್ಲಿ ರಂಗಭೂಮಿಯಲ್ಲಿ ಅವರು ಮಾನವೀಯತೆ, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಅನ್ನೋದನ್ನು ಎಲ್ರಿಗೂ ಹೇಳ್ಕೊಡ್ತಾ ಬಂದಿದ್ದಾರೆ. ಖುಷಿ ಆಗುತ್ತೆ. ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರಿಗೆ ಸಹಕಾರ ನೀಡುವಂಥದ್ದು ನಿಜವಾಗ್ಲೂ ದೊಡ್ಡದೇ ಮೇಡಮ್. ನಾವು ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ನಿಮ್ಮ ಸಹಕಾರ ದಯವಿಟ್ಟು ನಮ್ಗೆ ಇದೇ ಥರ ಇರಲಿ. ಥ್ಯಾಂಕ್ ಯು. ಹೌದು, ವೆರಿ ಇಂಪಾರ್ಟೆಂಟ್. ಸೊ ಈಗ ಇನ್ನೊಬ್ಬ ಕಲಾವಿದರು ಲೀಲಾ ಅವರು ಈಗ ತಾನೇ ಆದಿಶಕ್ತಿ ನಾಟಕದಲ್ಲಿ ಅಭಿನಯಿಸಿದರು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಡಮ್? ಲೀಲಾ ಅವಿನಾಶ್ನ ಆದಿಶಕ್ತಿಯ ಅವತಾರಕ್ಕೆ ತಂದಂತಹ ಎಲ್ಲ ಸೋಕಾಲ್ಡ್ ಡೆಡಿಕೇಟೆಡ್ ಆಗಿ ಈ ಮಟ್ಟಕ್ಕೆ ನಾನು ಬರಬೇಕು ಅಂತಂದರೆ ನನ್ನ ಸಹೋದ್ಯೋಗಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ. ನನ್ನ ಗುರುಗಳು, ಶಿರವಾಗಿ ನಮಿಸ್ಬೇಕು ನನ್ನ ಗುರುಗಳಿಗೆ, ರಘುನಂದನ್ ರವರಿಗೆ. ಹಾಗೂ ಆದಿಶಕ್ತಿಯ ಸೃಷ್ಟಿಕರ್ತರು ಇಬ್ಬರೂ ಇಲ್ಲೇ ಇದ್ದಾರೆ, ಶೋಭಾ ಪ್ರಭು ಹಾಗೂ ರಘುನಂದನ್ ರವರು. ನಾನು ಕಾಮರ್ಸ್ ಪ್ರಾಧ್ಯಾಪಕಿ. ನನಗೆ ಯಾವಾಗಲೂ ಸರ್ ನಾಟಕ ಮಾಡ್ತೀರಾ ಅಂತ ಕೇಳಿದಾಗ ಮೊದಲನೇದಾಗಿ ಕಾಡಿದ ಪ್ರಶ್ನೆ, ಎಲ್ಲಿಯ ಕಾಮರ್ಸ್, ಎಲ್ಲಿಯ ಕಲೆ, ನನ್ನ ಕೈಲಾಗುತ್ತಾ? ಆಗುತ್ತೆ ಅಂತ ಪ್ರೂವ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಕೈಲಿ ಸಾಧ್ಯ ಇದೆ ಅಂದರೆ ಅದು ರಘುನಂದನ್ ಅವ್ರು ಮಾತ್ರ. ರವಿ ಅವ್ರು ಹೇಳ್ತಾಯಿದ್ರು, ಬೆಳಕು ಮಾಂತ್ರಿಕರು, ರಘುನಂದನ್ ರವರಲ್ಲಿ ಬಹುಮುಖಿ ಪ್ರತಿಭೆ ಇದೆ, ಜೊತೆಗೆ ಬಹುಮುಖಿ ಭಾವನೆಗಳಿದೆ ಅಂತ. ನಾನು ಆ ಎಲ್ಲ ಭಾವನೆಗಳನ್ನು ನನ್ನ ಆದಿಶಕ್ತಿಯ ನಾಟಕದ ತಾಲೀಮಲ್ಲಿ ಬಹಳಷ್ಟು ಮಟ್ಟಕ್ಕೆ ನೋಡಿದ್ದೇನೆ. ಭಾವನೆಗಳು ಅಂತಂದರೆ ಸರ್ ಯಾವುದಾದ್ರು ಒಂದು ಸೀನ್ ಕಟ್ಕೊಡ್ಬೇಕಾದ್ರೆ ಒಂದ್ಸಲ ಅದನ್ನೇನಾದರೂ ನನ್ನ ಅಭಿನಯ ಅವರಿಗೆ ಮನಸ್ಸಿಗೆ ಅದು ಖಂಡಿತ ಒಪ್ಪೋದಿಲ್ಲ, ಅವರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅವರಲ್ಲೇ ಒಂದು ಇಮ್ಯಾಜಿನೇಷನ್ ನಡೀತಾನೆ ಇರುತ್ತೆ, ಅದು ಬರೋ ತನಕ ಬಿಡೋದಿಲ್ಲ. ಹಾಗೆ ಆ ಭಾವನೆಗಳೆಲ್ಲ ಇಮಿಡಿಯೇಟಾಗಿ ಬರುತ್ತೆ. ಇದು ಒಂದು ತಾಲೀಮಿಂದಾದರೆ ಇನ್ನೊಂದು ಹೇಳಬೇಕು, ಮಕ್ಕಳ ಜೊತೆ ಮಗು ಆಗ್ತಾರೆ, ಗುರುಗಳ ಜೊತೆ ಇನ್ನೊಂದು ದೊಡ್ಡ ಗುರುವಾಗಿ ಒಂದು ಅವ್ರು ಕಲ್ತಿರುವಂತಹ ಸೋಕಾಲ್ಡ್ ನಾಲೆಡ್ಜನ್ನು ಶೇರ್ ಮಾಡ್ಕೊಂಡು ನಿಂತ್ಕೊಳ್ತಾರೆ. ಯಾರಾದರೂ ಮಕ್ಕಳು ಹಸಿವು ಅಂತಂದರೆ ತಮ್ಮ ಡಬ್ಬ ಮಕ್ಕಳು ಕೊಟ್ಟಿರೋದು ನಾನೇ ಕಣ್ಣಾರ ನೋಡಿದ್ದೀನಿ. ಅಥವಾ ಯಾವುದೋ ಒಂದು ಹುಡುಗ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದರೆ ನಡಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾರೆ. ಮೇಡಮ್ ಹೇಳ್ತಾ ಇದ್ರು ಅವ್ರಿಗೆ ಯಾವಾಗಲೂ ವಿದ್ಯಾರ್ಥಿಗಳು ಸುತ್ತಾ ಇರಬೇಕು ಅಂತ. ಇದನ್ನೆಲ್ಲ ನಾನು ಆ್ಯಕ್ಚುಲಿ ಕಣ್ತುಂಬ್ಕೊಂಡಿದ್ದೀನಿ ಆ ನಾಟಕ ತಾಲೀಮಲ್ಲಿ.
ತಾಲೀಮ್ ಸಮಯದಲ್ಲಿ. ಸೊ ನಮಗೆ ಏನು ಕಲಿಸುತ್ತೆ ಅಂತಂದರೆ ರಂಗಭೂಮಿ, ಇದು ನನ್ನ ಮೊದಲ ಪ್ರಯತ್ನ, ಅಂದರೆ ಮೊದಲ ದಿನಗಳು ರಂಗಭೂಮಿಯಲ್ಲಿ ಈ ಥರ ಒಂದು ಡಿಸಿಪ್ಲಿನ್ ಜೊತೆಗೆ ನಮಗೆ ನಾವೇ ಕುಟುಂಬ ಅನ್ನಿಸ್ಕೊಳ್ಳೋ ಒಂದು ಭಾವನೆ ನನಗೆ ರಘುನಂದನ್ ಅವರ ಕಾಜಾಣ ರಂಗತಂಡದಿಂದ ಸಿಕ್ಕಿದೆ. ಅದಕ್ಕೆ ನಾನು ಶಿರಬಾಗಿ ನಮಿಸ್ತಾ ಇದ್ದೀನಿ. ಜೊತೆಗೆ ಆದಿಶಕ್ತಿಲಿ ಬಂದಾಗ ಅಲ್ಲಿ ಬರುವಂಥ ಒಂದು ಆ ಡೈಲಾಗ್ ನಂಗೆ ತುಂಬ ಇಷ್ಟ ಆಗುತ್ತೆ, ಗಂಡು ಹೆಣ್ಣಿನ ಸಮತೆಯಲ್ಲಿ ಸೃಷ್ಟಿ ಸಾಗಬೇಕು ಅಂತ. ಅದನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಮತ್ತು ಯಾವುದೇ ನಾಟಕ ಮಾಡಿಸ್ಬೇಕಾದ್ರೂ ಸಬ್ ಟೆಕ್ಸ್ಟನ್ನು ಮೊದಲು ನಮ್ಗೆ ಅರ್ಥ ಮಾಡಿಸ್ತಾರೆ, ಯಾವ ದಿಕ್ಕಿನಲ್ಲಿ ನಾಟಕ ತೊಗೊಂಡು ಹೋಗಬೇಕು ಅಂತ. ಆಗ ನಾವು ಅದನ್ನು ಪ್ರೇಕ್ಷಕರಿಗೆ ತಲುಪಿಸೋದಕ್ಕೆ ಸುಲಭ ಆಗುತ್ತೆ. ಸೊ ಇಟ್ಸ್ ಲೈಕ್ ನಾವೊಂದು ಖಾಲಿ ಸ್ಲೇಟ್ ಆಗಿ ರಘುನಂದನ್ ಅವ್ರ ಹತ್ರ ಹೋದರೆ ಅದ್ಭುತವಾಗಿ ಹೊರಗೆ ಬರ್ತೀವಿ ಅಂತ ಇವತ್ತು ನನಗೆ ಸಿಕ್ಕಿದ್ದ ಚಪ್ಪಾಳೆ ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ. ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್ ಪಂಚವರ್ಣ ನಾಟಕದಲ್ಲಿ ಅಭಿನಯಿಸೋದಕ್ಕೆ? ತುಂಬ ಜನ ಮಾತಾಡಿದ್ದಾರೆ. ಸೊ ಅದರ ನಂತರವೂ ಕೆಲವೊಂದು ಅಭಿಪ್ರಾಯಗಳು ಸರ್ ಅವರ ನಾಟಕದಲ್ಲಿ ನಾನು ಕಲಿತಿದ್ದದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಬಿಕಾಸ್ ಮುಂದಿನ ಒಂದು ನಾಟಕ ಕಾಯ್ತಾ ಇದೆ. ನನಗೆ ಬಹಳ ವರ್ಷದ ಕನಸಿದ್ದಿದ್ದು ನಾನು ಏಕಾಂಕ ಮಾಡಬೇಕು ಅನ್ನೋದು. ಸುಮಾರು ಜನ ನಿರ್ದೇಶಕರ ಜೊತೆ ಮಾತಾಡಿದ್ದೆ, ಬಟ್ ಏನೋ ಎಲ್ಲದಕ್ಕೂ ಕಾಲ ಬರಬೇಕು ಅಂತಾರಲ್ಲ, ಹಾಗೆ ಸರ್ ಅವರ ಪರಿಚಯ ಆಯಿತು. ಅವರ ಮುಖಾಂತರ ಯಾವ ಒಂದು ಥೀಮ್ ಇಟ್ಕೊಂಡು ನಾಟಕ ಮಾಡಬೇಕು ಅಂತಂದಾಗ ಫಸ್ಟು ನಾವು ಅಂದರೆ ಬೇರೆ ಬೇರೆ ಡಿಸ್ಕಷನ್ಸ್ ಆಯಿತು. ಅದಾದ ನಂತರದಲ್ಲಿ ನಾವು ಅಂದ್ಕೊಂಡಿದ್ದು ದ್ರೌಪದಿ ಅಂತಲೇ. ಅದರಲ್ಲೂ ದ್ರೌಪದಿ ಅಂತ ಡಿಸೈಡ್ ಮಾಡಿ ಆಮೇಲಿಂದ ಇಲ್ಲ, ಅದನ್ನೇ ನೆಕ್ಸ್ಟ್ ದಿನವೇ ಸಾಕಷ್ಟು ರಿವ್ಯೂಸು ದ್ರೌಪದಿ ನಾಟಕದ ಬಗ್ಗೆ ಬಂದಿದ್ದರಿಂದ ಬೇಡ ಬಿಡಿ ಇದು ಬೇರೆದೇ ಮಾಡೋಣ ಅಂತ ತ್ರಿಪುರಾದ ಒಂದಷ್ಟು ಸನ್ನಿವೇಶಗಳು ಇನ್ನೊಂದಷ್ಟು ಮಾತಾಡಿದ್ವಿ. ಬಟ್ ಸ್ಟಿಲ್ ಇಲ್ಲ ಮೇಡಮ್, ನೀವು ಸ್ಟ್ರಾಂಗ್ ಆಗಿ ಮಾಡೋದಾದರೆ, ಬಿಕಾಸ್ ಅಲ್ಲಿ 5 ಜನ ಗಂಡಂದಿರ ಜೊತೆ ಅವಳ ಒಂದು ರಾತ್ರಿಗಳು ಹೇಗಿತ್ತು ಮತ್ತು ಅವಳ ಅಂತರಂಗ ಬಹಿರಂಗ ಏನಿತ್ತು ಅನ್ನೋದನ್ನು ಬೇರೆ ಥರದಲ್ಲೇ ಬೇರೆ ದೃಷ್ಟಿಕೋನದಲ್ಲೇ ನಾವು ನೋಡೋಣ, ಇದು ನೀವು ಒಪ್ಪದಾದರೆ ನಾನು ಮಾಡಿಸ್ತೀನಿ ಅಂತನ್ನೋ ಆ ಶಕ್ತಿ ತುಂಬಿದ್ರಿಂದ ನಾನು ಒಪ್ಪಿದೆ. 3.5 ತಿಂಗಳ ಕಾಲ ತಾಲೀಮು ಪ್ರಾಕ್ಟೀಸ್ ನಡೀತು. ನನಗೆ ಎಲ್ಲೋ ಬಹುಶಃ ತೀರಾ ಮಡಿವಂತಿಕೆ ಕುಟುಂಬದಿಂದ ಬಂದಂತಹ ನನಗೆ ಅವರು ಒಂದೊಂದು ಏನು ಡೈಲಾಗ್ಸ್ ಹೇಳ್ತಾ ಇದ್ರು ಅಂದರೆ ಹೆಣ್ಮಕ್ಳಂದರೆ ಹೀಗೇನೋ ಜಾಸ್ತಿ ಜನ ಗಂಡಸರು ಬಂದಾಗ ಅವ್ರ ಎದುರಿಗೆ ಬಂದು ನಿಂತ್ಕೋಬೇಡ, ಕಾಲು ಚಾಚಿ ಹೀಗೆ ಕೂತ್ಕೋಬೇಡ, ಅಥವಾ ನಿನಗೇನು ಗೊತ್ತಾಗತ್ತೆ ಒಳಗೆ ಹೋಗು, ನೀನೇನು ಈ ಡಿಸ್ಕಷನಲ್ಲಿ ಇರಬೇಕಾಗಿಲ್ಲ, ಹೆಚ್ಚು ಮಾತನಾಡಬೇಡ ಒಳಗೆ ಹೋಗು, ಬಾಯಿ ಮುಚ್ಕೊಂಡಿರು, ಅಥವಾ ಈ ಕೆಲಸ ಹೆಂಗಸರೇ ಮಾಡಬೇಕು, ಇದು ಗಂಡಸರು ಗುಡಿಸ್ಬಾರ್ದು, ಪಾತ್ರೆ ತೊಳಿಬಾರ್ದು, ಈ ಥರದ್ದು ಒಂದು ಸಂಸ್ಕೃತಿನೋ ಅಥವಾ ಏನೋ ಒಂದು ಕುಟುಂಬಗಳಲ್ಲಿ ನೋಡ್ಕೊಂಡು ಬಂದಂತಹ ನನಗೆ ಇವ್ರ ನಾಟಕಗಳು ಅಂದರೆ ಸಂಭಾಷಣೆಗಳು ಬಹುಶಃ ನಾನು ಅದು ಸಂಭಾಷಣೆ ಅಂತ ನೋಡಲೇ ಇಲ್ಲ, ನಾನು ಕಣ್ಣಾರೆ ನೋಡಿದ್ದು ಅನುಭವಿಸಿದ್ದು ಅದನ್ನೇ ನಾನು ಎಲ್ಲೂ ಅಲ್ಲಿ ದ್ರೌಪದಿಯಾಗಿ ಅಥವಾ ಒಂದು ಹೆಣ್ಣಾಗಷ್ಟೇ ನಾನು ಏನು ನೋಡ್ತಿದ್ದೆ ಅದನ್ನಷ್ಟೇ ನನ್ನ ಕಣ್ಣಿಗೆ ಬಂದಿತ್ತು ಅವ್ರು ಪ್ರತಿ ಸರಿ ಮಾಡಿಸುವಾಗಲೂ. ಮತ್ತು ಎಷ್ಟೋ ಸರಿ ನನಗೆ ಅನಿಸಿದ್ದು, ಈಗ ಎಲ್ಲೆಲ್ಲಿ ಧ್ವನಿ ಎತ್ತಬೇಕಿತ್ತೋ ಅಲ್ಲಿ ನಾನು ಧ್ವನಿ ಎತ್ತಿದ್ದರೆ ಬಹುಶಃ ಮಹಾಭಾರತ ನಡೆಯುತ್ತಿರಲಿಲ್ಲವೇನೋ ಅಂತನ್ನೋ ಸನ್ನಿವೇಶ ಬರುತ್ತೆ. ನಾಟಕ ನೋಡಿರೋ ಅಂಥವ್ರು ಬಹುಶಃ ಇದನ್ನು ಜ್ಞಾಪಿಸ್ಕೋಬೋದು. ನನಗೆ ಸಾಕಷ್ಟು ಸರಿ ಅನಿಸಿದೆ. ಹೌದು, ಏನದು ಕನ್ನಡ ಮೀಡಿಯಂ ವಿದ್ಯಾರ್ಥಿನಿಯಾಗಿ ಆ್ಯಂಡ್ PhD ಲೆವೆಲ್ವರೆಗೂ ಮಾಡಿ ಫೈನಾನ್ಷಿಯಲಿ ಎಕನಾಮಿಕಲಿ ಸೌಂಡ್ ಇದ್ದು ಎಷ್ಟೋ ನಿರ್ಧಾರಗಳನ್ನ ನಾವು ತಗೊಳಕ್ಕಾಗಲ್ಲ. ನಮ್ಮ ನಿರ್ಧಾರಗಳು ಮನೆ ಮೇಲೋ ಕುಟುಂಬದ ಮೇಲೋ ಕುಟುಂಬದಲ್ಲಿರುವವರ ಮೇಲೋ ಮಕ್ಕಳ ಮೇಲೋ ನಮ್ಮ ನಿರ್ಧಾರಗಳು ಅವಲಂಬಿತವಾಗಿರುತ್ತದೆ. ಸೊ ಎಕನಾಮಿಕಲಿ ಏನು ಮಹಿಳೆ ಎಂಪವರ್ ಆದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅಂತನ್ನೋದು ಸುಳ್ಳು. ಸೋಷಿಯಲಿ ಇಟ್ ಶುಡ್ ಬಿ ಎಂಪವರ್ಡ್, ಸಾಮಾಜಿಕವಾಗಿ ಸಬಲೀಕರಣಗೊಳ್ಳಬೇಕು. ಬರೀ ಏನದು ಫೈನಾನ್ಷಿಯಲಿ ಎಂಪವರ್ಮೆಂಟ್ ಆದರೆ ಸಾಲದು ಅಂತನ್ನೋದು. ಸೊ ಹಾಗಾಗಿ ಅವರ ಸಂಭಾಷಣೆಗಳೇನಿತ್ತು ಅದು ಎಲ್ಲೋ ನನ್ನ ಕುಟುಂಬದಲ್ಲಿ ಅಥವಾ ನಾನು ನೋಡಿದ ಬರೀ ನನ್ನ ಕುಟುಂಬ ಅಷ್ಟೇ ಅಲ್ಲ, ನಾನು ನನ್ನ ಸುತ್ತಮುತ್ತ ನೋಡಿದ ಕುಟುಂಬದಲ್ಲಿ, ನನ್ನ ಸ್ನೇಹಿತರಲ್ಲಿ, ನನ್ನ ಬಳಗ ಬಾಂಧವರಲ್ಲಿ ನಾನು ನೋಡಿದತಕ್ಕಂಥ ಅನುಭವಗಳನ್ನ ಬಹುಶಃ ಈ ದ್ರೌಪದಿ ಮುಖಾಂತರ ಎತ್ತಿಕೊಡ್ತಿತ್ತು ಅಂತ ನಾನಾದರೂ ಅಂದ್ಕೊಳ್ತೇನೆ. ಆ್ಯಂಡ್ ಮೋರೋವರ್ ದ್ರೌಪದಿ ಇಲ್ಲಿ ನೆಪ ಮಾತ್ರ. ಹೆಣ್ಣಿನ ಆಯ್ಕೆಗಳೇನಿದೆ,
ಹೆಣ್ಣಿಗೆ ಏನಿದೆ ಆಯ್ಕೆಗಳು. ಸೊ ಅವಳು ತಗೊಳ್ಳೋ ನಿರ್ಧಾರಗಳು ಸಾಕಷ್ಟು ಬೇರೆಯವ್ರ ಮೇಲೆ ಅವಲಂಬಿತವಾಗಿದೆ. ಅವಳು ಸ್ವಂತ ನಿರ್ಧಾರ ತಗೊಳಕ್ಕಾಗಲ್ಲ. ಅವಳು ಹೇಗೆ ಇರಬೇಕು ಸೊಸೈಟಿಯಲ್ಲಿ ಅಂತನ್ನೋದನ್ನು ಎಷ್ಟೋ ಜನರ ಮೇಲೆ ಹೀಗೆ ದ್ರೌಪದಿ ಒಂದು ನೆಪ ಆದರೂ ಕೂಡ ಅವಳ ಒಂದು ಅಂತರಂಗ ಬಹಿರಂಗ ಈಗಿನ ಕಾಲದ ಹೆಣ್ಣು ಮಕ್ಕಳ ಮನಸ್ಥಿತಿಯನ್ನು ಕೂಡ ಹೇಳ್ತಾ ಬರುತ್ತೆ. ನಾನು ನನ್ನ ವೃತ್ತಿ ಜೀವನದಲ್ಲಿ ಅನೇಕ ನನ್ನ ಸಹೋದ್ಯೋಗಿಗಳ ಒಂದು ಎಕ್ಸ್ಪೀರಿಯನ್ಸಸ್ ನೋಡ್ತಿರ್ತೀನಿ. ಹೊಸದಾಗಿ ಮದುವೆ ಆಗಿರೋರು 50 ವರ್ಷದ ನಂತರ ಅವರ ಕುಟುಂಬ ಹೇಗಿರುತ್ತೆ, ಅಥವಾ ಇದೆಲ್ಲ ನೋಡಿ 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 ಹೆಣ್ಣು ಯಾವ ಥರ ಬೆಳೀತಾ ಇದ್ದಾಳೆ. ಎಜುಕೇಷನ್ ಕೊಟ್ಟ ತಕ್ಷಣ ಅವಳು ಎಂಪವರ್ ಆಗ್ತಾಳ, ಫೈನಾನ್ಷಿಯಲಿ ಬಂದ ತಕ್ಷಣ ಎಂಪವರ್ ಆಗ್ತಾಳ, ಅಥವಾ ಯಾವುದರಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಬಹುಶಃ ನಾನು ದ್ರೌಪದಿ ನೆಪ ಅಷ್ಟೇ, ಆದರೆ ಹೆಣ್ಣಿನ ಸ್ಥಿತಿಗತಿಗಳನ್ನೇ ನಾನು ಮಾಡಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಆಗಿದ್ದಂತಹ ಸರ್ ಅವರ ಕೊಟ್ಟ ಒಂದೊಂದು ಸಂಭಾಷಣೆಗಳು ಬಹುಶಃ ಅಲ್ಲಿ ಮೀರಾ ಮಾತಾಡ್ತಾ ಇದ್ಲು, ಅಲ್ಲಿ ದ್ರೌಪದಿ ಮಾತಾಡ್ತಿರ್ಲಿಲ್ಲ. ಸೊ ಅಷ್ಟೇ ಆಗಿತ್ತು. ಹಾಗಾಗಿ ಈ ಒಂದು ಏನು ಏಕಾಂಕ ನಿನ್ನೆ ನನ್ನ ಪ್ರದರ್ಶನ ಇತ್ತು, ಅದಕ್ಕೆ ಸಾಕ್ಷೀಭೂತರಾದಂತಹ ಎಲ್ಲರಿಗೂ ಹಾಗೂ ಈ ನಾಟಕವನ್ನು ನಡೆಸ್ಕೊಟ್ಟಂತಹ ಹೆಲನ್ ಮೇಡಮ್ ಅವರಿಗೂ ಹಾಗೂ ಡಾಕ್ಟರ್ ಬೇಲೂರು ರಘುನಂದನ್ ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಅವಕಾಶಕ್ಕಾಗಿ. ಸೊ ಧ್ವನಿ ಎತ್ತಬೇಕು ಅನ್ನೋದು ಅವರ ಎಂಟೈರ್ ಸಾಹಿತ್ಯದ ಆಶಯ ಆಗಿತ್ತು. ಅದನ್ನು ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸೊ ಫೈನಲಿ ಸರ್ ನಿಮ್ಗೆ ಹೇಗೆ ಅನಿಸ್ತಿದೆ, ಒಂದು 2 ಮಾತಲ್ಲಿ ಹೇಳಬೇಕಾದ್ರೆ ಎಲ್ಲರೂ ಮಾತಾಡಿದ ಮೇಲೆ ಸೊ ನಿಮ್ಮ ಮಾತುಗಳು ಒಂದು. ನಿನ್ನೆಯಿಂದ ನಾನೇ ಮಾತಾಡ್ತಾ ಇದ್ದೀನಿ, ನಾಟಕಗಳೇ ಮಾತಾಡ್ತಾ ಇದೆ. ಕ್ವಿಕ್ಕಾಗಿ ಹೇಳೋದಾದರೆ ಬಹುಶಃ ನಾನು ರಂಗಭೂಮಿ ಅನುಭವವನ್ನು ತಗೊಳ್ಳೋಕೆ ಶುರು ಮಾಡಿದ್ದು 30 ವರ್ಷ ಆಗಿದೆ. ಬಾಲ್ಯದಿಂದನೂ ನಾಟಕ ಮಾಡಿಕೊಂಡೆ. ತುಂಬ ವಯಸ್ಸಾಗಿದೆ ರಂಗಭೂಮಿ ಜೀವನಕ್ಕೆ ವಯಸ್ಸಾಗಿದೆ. ನಾನು 4ನೇ ಕ್ಲಾಸ್ನಲ್ಲಿ ಕೃಷ್ಣನ್ ಪಾತ್ರ ಫಸ್ಟ್ ಹಾಕ್ಸಿದ್ರು ನಮ್ಮ ಮೇಡಮು. ಅಲ್ಲಿಂದ ನಾಟಕ ಮಾಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ಹಕ್ಕಿ ಹಾಡು ಅಂತ ಮಕ್ಕಳಿಗೆ ಮಾಡಿಸಿದ್ದು. ಅದು ನಾನು 8-9ನೇ ಕ್ಲಾಸಲ್ಲಿದ್ದಾಗ 3ನೇ ಕ್ಲಾಸ್ ಮಕ್ಳಿಗೆ ನಾಟಕ ಮಾಡಿಸಿ ಸ್ಟೇಟ್ ಲೆವೆಲಿಗೆ ಕರ್ಕೊಬಂದಿದ್ದೆ ನಾನು. ಅದನ್ನು ಪ್ರತಿಭಾ ಕಾರಂಜಿ ಇತ್ಯಾದಿ ದಿನ ನಡೀತಾ ಇತ್ತು ಅವಾಗ. ಅದೆಲ್ಲ ಈ ಥರದ್ದೊಂದು ಇದು. ನನ್ನನ್ನು ಕಲಾವಿದನನ್ನಾಗಿ ಮಾಡಿದ್ದು ನಮ್ಮೂರು ಕೆರೆ, ಕಳಸಿನ ಕೆರೆ. ನನಗೆ ಯಾವ ನಿರ್ದೇಶಕರು ಇಲ್ಲ, ಯಾವ ಆ್ಯಕ್ಟಿಂಗ್ ಸ್ಕೂಲಲ್ಲೂ ನಾನು ಕಲ್ತಿಲ್ಲ. ನನಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ಕೆರೆ ಮುಂದೆ ಹೋಗಿ ಕೇಳ್ತಾ ಇದ್ದೆ, ಕಿರಿಸ್ತಾ ಇದ್ದೆ, ನನಗೆ ಹಸುವಾಗ್ತಾ ಇದೆ ಊಟ ಕೊಡು ಅಂತ. ನನಗೆ ಪುಸ್ತಕ ಇಲ್ಲ ಅಂದರೆ ನಾನು ಕೆರೆ ಹತ್ರ ಹೋಗಿ ಕೇಳ್ತಾ ಇದ್ದೆ, ನನ್ನ ಹತ್ರ ಪುಸ್ತಕ ಇಲ್ಲ, ಐ ವಾಂಟ್ ಬುಕ್. ನಂಗೆ ಹಾಡು ಹೇಳಬೇಕು ಅನ್ನಿಸ್ತಾ ಇದೆ, ನೀನೇ ನನ್ನ ವೀಕ್ಷಕ. ನನಗೆ ನಾಟಕ ಬೇಲೂರಲ್ಲಿ ಯಾರು ಮಾಡಿಸ್ತಾರೆ, ಇಷ್ಟು ಜನ ಎಲ್ಲ ನಂಗೆ ಸಿಗೋದಿಲ್ಲ. ನಾನು ಹಾಡು ಹೇಳಬೇಕೀಗ, ಡ್ಯಾನ್ಸ್ ಮಾಡಬೇಕು, ನೀನು ನೋಡು. ನನ್ನ ಎಲ್ಲ ಭಾವನೆಗೂ ಪ್ರತಿಕ್ರಿಯಿಸಿದ್ದು ನಮ್ಮೂರಿನ ಕಳಸಿನ ಕೆರೆ. ಕೆರೆಯ ಮುಂದೆ ಕಲಾವಿದನಾದವು ನಾನು. ನನ್ನದು ಬಹುದೊಡ್ಡ ಪ್ರೇಕ್ಷಕ ಪ್ರಕೃತಿ. ಅದು ಒಂದನೇದು. ಯಾಕೆ ಮಹಿಳಾ ಪರವಾದ 38 ನಾಟಕ ಬರೆದಿದ್ದೀನಿ. 38 ನಾಟಕವು ಮಹಿಳಾ ಪರವಾದ ಧ್ವನಿಯನ್ನೇ ಎತ್ತಿದೆ. ಯಾಕೆ ಆ ಥರದ್ದಂದರೆ ನನ್ನ ಜಗತ್ತು ಮಹಿಳಾ ಜಗತ್ತು. ದಿಲವರ್ ರಾಮದುರ್ಗ ಅವರು ಒಂದು ಮುಖ್ಯವಾದ ಒಂದು ಕ್ವೆಶ್ಚನ್ ರೈಸ್ ಮಾಡಿದ್ರು ಮೊನ್ನೆ. ಕನ್ನಡ ರಂಗಭೂಮಿ ಹೆಂಗೆ ಹೋಗ್ತದೆ, 2 ದಾರಿಯಲ್ಲಿ ಸಾಕ್ತಾ ಇದೆ ಇವಾಗ ಪ್ರೆಸೆಂಟ್. ಒಂದು ನೊಂದ ಶೋಷಿತ ಸಮುದಾಯದ ದನಿ, ಇನ್ನೊಂದು ಮಹಿಳಾ ದನಿ. ಆ ಮಹಿಳಾ ದನಿ ಇನ್ನೊಂದು ಪ್ರಧಾನವಾದ ದನಿ ಲೈಂಗಿಕ ಅಲ್ಪಸಂಖ್ಯಾತರ ದನಿ ಅಂತ. ನನ್ನ ಜಗತ್ತು ಕೂಡ ಸ್ವಲ್ಪ ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಅಜ್ಜಿಯ ಕಣ್ಣೀರು ಇನ್ನೂ ಆರಿಲ್ಲ. ಅವ್ರ ಕತೆ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟಿದೆ. ಅದನ್ನು ದ್ರೌಪದಿ ಮೂಲಕವೋ, ಅಕ್ಕೈ ಮೂಲಕವೋ, ಮಂಜಮ್ಮನ ಮೂಲಕವೋ ಹೇಳಿಸ್ತೇನೆ. ಹೀಗೆ ಇನ್ನೂ ಒಂದು 50 ನಾಟಕ ಬರಿಬೋದು ಬೇಕಾದ್ರೆ. ನಾನು ಅಷ್ಟು ಒಳಗಡೆ ನಮ್ಮ ತಾಯಿಯ, ನನ್ನ ಅಜ್ಜಿಯ ಕಣ್ಣೀರನ್ನು ನಾನು ನೋಡಿಬಿಟ್ಟಿದ್ದೀನಿ. ಇನ್ನೂ ಒಂದು 50 ನಾಟಕ ಬರೆದ್ರು ನನ್ನ ಒಳಗಡೆ ಇರುವ ಆ ಇಂಗಿತ ತೀರಲ್ಲ, ಅಷ್ಟಿದೆ. ಓಕೆ, ನಾಟಕೋತ್ಸವ ಮಾಡಿದ್ದಾರೆ ಹೆಲನ್ ಅವರು, ತುಂಬ ಸಂತೋಷ ಮೇಡಮ್, ಕೃತಜ್ಞತೆ ನಿಮಗೆ. ಒಬ್ಬ ಮಹಿಳೆ ನಾಟಕೋತ್ಸವ ಮಾಡಿದ್ದಾರೆ, ಜೋರಾಗಿ ಚಪ್ಪಾಳೆ ತಟ್ಟಿ. ಸಂಘಟಕಿ ಮಹಿಳೆ ನಾಟಕೋತ್ಸವ. ಒಬ್ಬ ಪುರುಷನ ಮಹಿಳಾ ಪರದವಾದ ದನಿಯುಳ್ಳ ನಾಟಕೋತ್ಸವ ಮಾಡೋದು ಮಹಿಳೆ. ಹ್ಯಾಟ್ಸ್ ಆಫ್. ಅವ್ರ ಹತ್ರ ಅವರು ಹಿರಿಯ ರಂಗ ಕಲಾವಿದ, 55 ವರ್ಷ ಅವರಿಗೆ ರಂಗಭೂಮಿ ಜರ್ನಿ ಅವ್ರದ್ದು. ಆದರೆ ರಿಹರ್ಸಲ್ಲಿಗೆ ಬಂದಾಗ ಮಗು ಥರ ಕೂತ್ಕೊಂಡು ಎಂತೆಂಥ ನಾಟಕಗಳಲ್ಲಿ ಮಾಡಿ ಬಂದಿದೆ, ಎಂತೆಂಥ ಪ್ರೇಕ್ಷಕರು ನೋಡಿ ಬಂದಿದ್ದಾರೆ. ಅವ್ರ ವಯಸ್ಸಿನಷ್ಟು ಅನುಭವ ನನಗಾಗಿಲ್ಲ ರಂಗಭೂಮಿಯಲ್ಲಿ. ಆದರೆ ಮೇಡಮ್ ರಿಹರ್ಸಲ್ಲಿಗೆ ಬಂದಾಗ ನನಗೇನೂ ಗೊತ್ತಿಲ್ಲ, ಎಷ್ಟು ವಿನಮ್ರತೆ, ಪ್ರೀತಿ. ಮದರ್ ತೆರೇಸಾ ಕನ್ನಡ ರಂಗಭೂಮಿಯಲ್ಲಿ ಬಹುಶಃ 1 ವುಮೆನ್ ಅಥವಾ ನಾಟಕನೇ ಬಂದಿಲ್ಲ ಅಂತ ನನಗೆ ಕಾಣ್ತದೆ.
ಮದರ್ ತೆರೇಸನನ್ನು ಕುರಿತಾದಂಥ ನಾಟಕ. ನನಗೆ ಕಿಸಾ ಗೌತಮಿ ಬಂದಿದೆ, ಆ ಕಂಟೆಂಟ್ ಮೇಲೆ ಬಂದಿದೆ, ಆದರೆ ಆ ವ್ಯಕ್ತಿಯನ್ನು ಕುರಿತಾದಂಥ ನಾಟಕ ಬಂದಿಲ್ಲ. ಅದನ್ನು ಹೆಲನ್ ಮೇಡಮ್ ಅವ್ರು ಮಾಡಿದ್ದಾರೆ. ಆ ನಾಟಕ ನೋಡಿದ್ರೆ ಪರಿವರ್ತನೆ ಅಂತೂ ಖಂಡಿತ ಮನುಷ್ಯ. ಇನ್ನು ಅಕ್ಕಯ್ಯವ್ರ ನಾಟಕವನ್ನು ಒಬ್ಬೊಬ್ರದ ಬಗ್ಗೆ ಒಂದೊಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಅಕ್ಕಯ್ಯವ್ರನ್ನ ಈ ನಾಟಕ ಮಾಡಿದಾಗ ಓದಿದಾಗ ನನಗೆ ಎಷ್ಟು ದುಃಖಿತನಾಗಿದ್ದೀನಿ ಅಂತ ಅದನ್ನ ವಿವರಿಸೋಕ್ಕೆ ಸಾಧ್ಯ ಇಲ್ಲ. ರಾತ್ರಿಗಳು ನಾನು ಹೆಂಡ್ತಿ ಸಮಾಧಾನ ಮಾಡ್ತಿರ್ಲಿಲ್ಲ ಕೃತಿ ಓದ್ಬೇಕಾದ್ರೆ. ಬೆನ್ಸ್ ಅವ್ರಿಗೆ ಮಲ್ಕೋ, ನಾಟಕ ಮಾಡಿಸ್ಬೇಕು, ನಿನ್ನೂ ಮಲ್ಗು ರಾತ್ರಿಯಲ್ಲಿ ಓದಬೇಕಾದ್ರೆ. ಆದರೆ ಅಷ್ಟೇ ಪವರ್ಫುಲ್ಲಾಗಿ ಬಂದು ನಯನ, ಅವಳಿಗೆ ನಾನು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಾನು ಡೈರೆಕ್ಟ್ರು ಸೀಟಲ್ಲಿ ಕೂತ ತಕ್ಷಣ ತುಂಬ ಕಷ್ಟದ ಸೀನ್ಗಳಿದೆ, ಅದನ್ನು ಮಾಡಿಸೋದು ತುಂಬ ಜವಾಬ್ದಾರಿಯುತವಾದ ಕೆಲಸ. ಒಂಚೂರು ಆಚೆ ಈಚೆ ಆದರೂ ಹೆಚ್ಚು ಕಮ್ಮಿ ಆಗುತ್ತೆ ನಾಟಕ. ಮುಂದ್ಗಡೆ ಪ್ರೇಕ್ಷಕರು ಇದ್ದಾರೆ. ನೋಡಮ್ಮ ನಯನ, ಅವಳಿಗೆ ನಾನು ಪ್ರೊಫೆಸರ್ ಕೂಡ, ನಾನು ಕನ್ನಡ ಪಾಠ ಮಾಡೋ ಮೇಷ್ಟ್ರು ಪಿ ಜಿನಲ್ಲಿ, ನಾನು MA ವಿದ್ಯಾರ್ಥಿನಿ. ಯಾಕೆ ನೋಡಮ್ಮ ನಯನ, ಮೇಷ್ಟ್ರು ಅಂತ ತಿಳ್ಕೊಬೇಡ, ಡೈರೆಕ್ಟ್ರು ಅಂತ ತಿಳ್ಕೊಬೇಡ, ಗಂಡಸು ಅಂತ ತಿಳ್ಕೊಬೇಡ. ಇಲ್ಲೊಬ್ಳು ಎದುರುಗಡೆ ತಾಯಿ ಕೂತ್ಕೊಂಡು ಅದು ಏನು ಹೇಳುತ್ತದೆ ಹೇಳಿ ಅದನ್ನು ಮಾಡಿಬಿಡು, ಅಷ್ಟೇ ಸಾಕು. ಇದೇ ಹೇಳಿದ್ದು ನಾನು. ಅವಳು ಹಾಗೇ ಮಾಡಿದ್ಲು. ನಿಜವಾಗ್ಲೂ ಆ ದಂಪತಿಗಳಿಗೆ ನಾನು ಶುಭಾಶಯ ಹೇಳಬೇಕು. ಇದು ರಾಜ್ಗುರು ಮತ್ತು ನಯನ ಈ ನಾಟಕ ಕಟ್ಟುವ ಹೊತ್ತಲ್ಲಿ ಎಷ್ಟು ಕಣ್ಣೀರಾಗಿದ್ದೀವಿ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಇದು ಅಕ್ಕೈ. ಇನ್ನು ಶೋಭಾ ಪ್ರಭು ಅವರ ಆದಿಶಕ್ತಿ ದೇವಿಯನ್ನು ಅಷ್ಟಾಗಿ ನೋಡಿದ್ರೆ, ದೇವಿ ಇವತ್ತು ಮಾತಾಡಿದ್ರೆ ಏನಾಗ್ಬೋದು? ಹೆಣ್ಣನ್ನು ಆದಿಶಕ್ತಿ ಎನ್ನುತ್ತೀರಿ, ಎಲ್ಲ ಶಕ್ತಿಗಳನ್ನು ಕಸಿದು ಮೂಲೆಗೆ ಕೂರಿಸಿ ಬಿಡುತ್ತೀರಿ. ಆ ಥರದ್ದೊಂದು ಕಂಟೆಂಟನ್ನು ಕೊಟ್ಟು ಕಲೀಗ್ಸ್ ನಾವು 3 ಜನ ಕೆಲಸನೂ ಪಾಠನೂ ಮಾಡಿ ನಾಟಕನೂ ಮಾಡ್ತೀವಿ ನೋಡಿ. ನಾವಿದ್ದ ಕಡೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ. ಅವರು ಕನ್ನಡ ಪಾಠ ಮಾಡೋ ಮೇಷ್ಟ್ರು, ಲೀಲಾವತಿ ಕಾಮರ್ಸ್ ಪಾಠ ಮಾಡೋ ಮೇಷ್ಟ್ರು, ನಾನು ಕನ್ನಡ ಪಾಠ ಮಾಡೋ ಮೇಷ್ಟ್ರು. ಕ್ಲಾಸ್ ಅವರ್ಸ್ ಆದಮೇಲೆ 3 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೂ ನಾಟಕ ನಮ್ಮದು. ಸೊ ಅವ್ರದ್ದು ಆದಿಶಕ್ತಿಯನ್ನು ಮಾಡಿದೆ. ಲೀಲಾವತಿಯವರು ಅದನ್ನು ಅಭಿನಯಿಸಿದರು. ಇಬ್ಬರಿಗೂ ಶುಭಾಶಯಗಳು. ಇನ್ನು ಮೀರಾ ಅವರು ಶೇಷಾದ್ರಿಪುರಂ ಕಾಲೇಜಿನ ಮೇನ್ಸ್ನ ಪ್ರಾಂಶುಪಾಲರವರು. ಒಬ್ಬ ಪ್ರಾಂಶುಪಾಲೆ ಅಂದರೆ ಅಧಿಕಾರ ತಲೆಗೆ ಎತ್ತುಬಿಟ್ಟಿರುತ್ತೆ, ಗೊತ್ತು. ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸಿ ಬಂದಂಥವ್ರು ಅವರು. ಆದರೆ ಅವರು ನಾಟಕ ಕಲಿಯೋ ಹೊತ್ತಿನಲ್ಲಿ ಅದು ಎಷ್ಟು ಅದ್ಭುತವಾಗಿ ಕಲಿತರು ಅಂದರೆ ಅವರೊಳಗಿನ ಕಲಾವಿದಿಗೆ ಸ್ಪೇಸ್ ಕೊಟ್ಟರು. ಮಾತಾ ಮಂಜಮ್ಮ ಜೋಗ್ತಿ, ಅದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಅರುಣ ಅದನ್ನು 1.5 ಗಂಟೆ ಡೀಲ್ ಮಾಡೋದಿದೆಯಲ್ಲ, ನೆನ್ನೆ 25 ಪ್ರಯೋಗ ಆಯಿತು ಅದು. ಇನ್ನು ಲಕ್ಷ್ಮೀಕಾರಂತ್ ಅಂತ ಒಬ್ಬಳು ನಟಿ ಮಾಡಿದ್ದಾಳೆ. ಅಧಿನಾಯಕಿ ಅಂತ ನಾಟಕ. ಅಧಿನಾಯಕಿಗೆ ಯಾಕೆ ಜಯ ಹೇಳಲ್ಲ ನೀವು? ನಾಯಕನಿಗೆ ಜಯ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಅದನ್ನು ಮೂಲಕ ಇಟ್ಕೊಂಡು ಆ ನಾಟಕನ ಕಟ್ಕೊಟ್ಟಿದ್ದೀನಿ. ತಿಮ್ಮಕ್ಕನ ಬದುಕನ್ನು ಇಟ್ಕೊಂಡು ನಾಟಕ ಕಟ್ಟಿದ್ದೀನಿ. ಆಮೇಲೆ ಹಿಡಂಬಿ ಹಸ್ತಿನಾವತಿಯ ಹಿರಿ ಸೊಸೆ, ಆದರೆ ಅವಳಿಗೆ ಅರಮನೆ ಪ್ರವೇಶ ಇಲ್ಲ. ಅವಳ ಮಗ ಘಟೋತ್ಕಚ ಬೇಕು ನಿಮ್ಗೆ ಹೆಲ್ಪಿಗೆ. ಈ ಪ್ರಶ್ನೆ ಯಾರಾದರೂ ಕೇಳಿದ್ದಾರೆ? ಪಂಚವರ್ಣೆ ನಾವು ದ್ರೌಪದಿ ವಸ್ತ್ರಾಪರಣ ಮತ್ತೊಂದು ಎಲ್ಲ ಮಾತಾಡಿದ್ದೀವಿ. ಅವಳು 5 ದಿನ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಪ್ರಥಮ ರಾತ್ರಿಗಳನ್ನ ಅವಳು ಹೆಂಗೆ ಅವಳು ಅನುಭವಿಸಿರ್ಬೇಕು ಎವ್ರಿ ಡೇ. ಆ 5 ರಾತ್ರಿಗಳ ನಾಟಕವೇ ಪಂಚವರ್ಣೆ. ಮೇಡಮ್ ಏನು ಪವರ್ಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ಬಹುಶಃ ಇವರಿಗೆಲ್ಲ ನಾನು ಬೇರೆ ಕಷ್ಟ ಆಗ್ತಿತ್ತೇನೋ ಈ ಥರದ ಸಬ್ಜೆಕ್ಟ್ಗಳನ್ನ ಡೀಲ್ ಮಾಡೋದು. ಆದರೆ ಅಷ್ಟೇ ಪ್ರಬುದ್ಧವಾದ ನಟಿಯರು ನನಗೆ ಸಿಕ್ಕಿದ್ದಕ್ಕೆ, ಕಲಾವಿದೆಯರು ಸಿಕ್ಕಿದ್ದಕ್ಕೆ ಅದನ್ನು ಡೀಲ್ ಮಾಡೋಕ್ಕೆ ಸಾಧ್ಯ. ಮಂಜಮ್ಮ ಇರ್ಬೋದು, ಈ ಥರದ ತುಂಬ. ಇನ್ನು ಮೋಹನ ತರಂಗಿಣಿ ಅಂತ ಪ್ರೇಮ ಕಾವ್ಯ, ಅದು ಕನಕದಾಸನ ಶೃಂಗಾರಭರಿತವಾದ ಕಾವ್ಯ. ಒಂದು 50 ಹಾಡುಗಳಿರೋ ಕಾವ್ಯ ಅದು ನಾಟಕ. ನವೀನ್ ಕೃಷಿಯವರು ಅದರಲ್ಲಿ ಅಭಿನಯಿಸಿದರು. ಹೀಗೆ ನನ್ನ ನಾಟಕದ ಜರ್ನಿ ನಡೀತಾ ಇದೆ. ಇನ್ನು 38 ನಾಟಕಗಳ ಬಗ್ಗೆ ಮಾತಾಡೋದು ಬೇಡ. ಈಗ ನನಗೆ ಅಕ್ಕೈ ನೋಡಬೇಕು. ರಾಜ್ಗುರು ರೆಡಿಯಾಗಿ ಸೆಟ್ಟಾಗಿ ಎಲ್ಲ ಸೆಟ್ಟೆಲ್ಲ ಹಾಕ್ಬಿಟ್ಟಿದ್ದಾರೆ. ನೀವೆಲ್ಲ ಇಷ್ಟು ಮಾಡಿದ್ದಕ್ಕೆ. ಇದು ರಘುನಂದನ್ಗೆ ಮಾಡ್ತಾಯಿದ್ದೀರಿ ಅಂತ ನಾನು ಅಂದ್ಕೊಳ್ಳಲ್ಲ ಮೇಡಮ್. ರಘುನಂದನ್ ಜೊತೆಗಿರುವ ಇಷ್ಟು ಜನ ಕಲಾವಿದರು, ತಂತ್ರಜ್ಞರಿಗಿದು ಉತ್ಸವ. ಇದು ಹೆಸರು ಮಾತ್ರ ರಘುನಂದನ್ ಇದೆ ಅಷ್ಟೇ, ವಿನೀತನ ಮತ್ತು ಇಶ್ಯೂ ಇದೆ. ಆಮೇಲೆ ಇನ್ನೊಂದು, ನಾನು ಆ ಜರ್ನಿ ಇದೆಯಲ್ಲ, ಈ ಎಲ್ಲ ಕ್ರೆಡಿಟ್ಟು ನನ್ನ ಕೆರೆಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಬೇಲೂರಿನ ಕಳಸಿನ ಕೆರೆಗೆ, ನಮ್ಮೂರಿನ ಕೆರೆಗೆ, ನನ್ನನ್ನು ಪ್ರೀತಿಸಿದ ಕೆರೆಗೆ, ನನ್ನನ್ನು ಇಷ್ಟೆತ್ತರಕ್ಕೆ ಕರ್ಕೊಂಬಂದ ಕೆರೆಗೆ, ನೇಚರ್ ಅಲ್ಟಿಮೇಟ್ ಅಂತ ನಾನು ನಂಬಿರೋ ಕೆರೆಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸದ್ಯದಲ್ಲೇ ಇನ್ನೊಂದು ಅದ್ಭುತ ನಾಟಕ ಕನ್ನಡ ರಂಗಭೂಮಿಗೆ ಲೋಕಾರ್ಪಣೆ ಆಗ್ತಾಯಿದೆ. ಏಪ್ರಿಲ್ನಲ್ಲಿ ಪ್ರಯೋಗ ಆಗುತ್ತೆ. ಅದನ್ನು 8 ವರ್ಷ ಬರೆದಿದ್ದೀನಿ ಸ್ಕ್ರಿಪ್ಟು. 1 ವರ್ಷ 2 ವರ್ಷ ಅಲ್ಲ, 8 ವರ್ಷ. ಅನೌನ್ಸ್ ಮಾಡಬೇಕೋ ಬಿಡುವ ಗೊತ್ತಿಲ್ಲ. ಆದರೂ ಇವತ್ತು ಒಳ್ಳೆ ಎಲ್ಲ ಜನ ಸೇರಿದ್ದೀರಿ.
ಶರ್ಮಿಷ್ಠೆ ಅಂತ ಒಂದು ನಾಟಕವನ್ನು ಮಾಡಿದ್ದೀನಿ. ಈಗ ಪ್ರೆಸೆಂಟ್ ಶಾಸಕರಾಗಿರುವಂಥ MLC ಉಮಾಶ್ರೀ ಅವರು ಅದನ್ನು ಅಭಿನಯಿಸ್ತಾ ಇದ್ದಾರೆ. ಅದು ಒನ್ ವುಮನ್ ಪ್ರಯೋಗ, ಏಕ ವ್ಯಕ್ತಿ ಪ್ರಯೋಗ, ಸುತ್ತಮುತ್ತ ಶರ್ಮಿಷ್ಠೆ ಆಗ್ತಾಯಿದೆ. ಅದ್ರ ಜೊತೆಗೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ಪ್ರೇಮಲೋಕ ಅಂತ ಒಂದು ನಾಟಕ ಕೂಡ ಬರೆದಿದ್ದೀನಿ. ಅದು ಕೂಡ ಸದ್ಯದಲ್ಲೇ ನಿಮ್ಮ ಮುಂದೆ ಪ್ರಯೋಗ ಆಗುತ್ತೆ. ಇಷ್ಟು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ, ಪ್ರಯೋಗಗಳಿಗೆ ಅವಕಾಶ ಮಾಡಿಕೊಟ್ಟ ನೋಡಿ, ಅಮೀರ್ ಬಾಯಿ ಕರ್ನಾಟಕಿ ನಡೀತದೆ. ರಂಗಭೂಮಿಯ ಭಾಳ ದಿಟ್ಟ ಮಹಿಳೆ, ಕನ್ನಡ ರಂಗಭೂಮಿ ಇರ್ಬೋದು, ವೃತ್ತಿ ರಂಗಭೂಮಿ ಇರ್ಬೋದು, ಅದನ್ನು ಅಮೀರ್ ಬಾಯಿ ಕರ್ನಾಟಕಿ ಅಂತ ಒಂದು ನಾಟಕನ ಒಬ್ಬ ಹಾಡು ನಟಿ, ಭಾಳ ಅದ್ಭುತವಾದ ಹಾಡು ನಟಿ, ಅದನ್ನು ಹೆಲನ್ ಮೈಸೂರು ಅವ್ರಿಗೆ ಮಾಡಿಸ್ತಾ ಇದ್ದೀನಿ. ಹೀಗೆ ತುಂಬ ಬೇರೆ ಬೇರೆ ವೆರೈಟಿ ಸಬ್ಜೆಕ್ಟ್ನ ಡೀಲ್ ಮಾಡಿದ್ದೀನಿ. ಇದಿಷ್ಟು ಶಕ್ತಿಗೆ ಪ್ರೋತ್ಸಾಹ ಕೊಟ್ಟಂಥ ನನ್ನ ಫ್ಯಾಮಿಲಿಗೆ ನಾನು ತುಂಬ ಕೃತಜ್ಞನಾಗಿರ್ತೇನೆ. ನನ್ನ ಜೊತೆ ಕೆಲಸ ಮಾಡುವ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಾನು ಯಾವತ್ತೂ ಕೃತಜ್ಞ, ಮತ್ತು ಕನ್ನಡ ರಂಗಭೂಮಿಗೆ ನಾನು ಕೃತಜ್ಞ.